This is Janardhan. So, welcome to my another session, Laws of Motion. Last class ನಾವು ಡಿಸ್ಕಸ್ ಮಾಡಿದ್ದೀವಿ ಫೋರ್ಸ್ ಬಗ್ಗೆ. ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ, ಲೀನಿಯರ್ ಮೊಮೆಂಟಮ್, ಆ್ಯಂಡ್ ಲಾಸ್ಟ್ ಕ್ಲಾಸ್ ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಮತ್ತು ಅದರ ಇಲ್ಸ್ಟ್ರೇಷನ್ಸ್, ನಮ್ಮ ಎಕ್ಸಾಂಪಲ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಐ ನೀಡ್ ಟು ಡಿಸ್ಕಸ್ ಸಮಥಿಂಗ್. It's about concurrent forces. What do you mean? Concurrent forces. ಏನು concurrent forces ಅಂದರೆ, ಬಿಕಾಸ್ ನಾವು ಎಷ್ಟೊಂದು ಸಿಚುವೇಶನ್ಸಲ್ಲಿ ನೋಡಿದ್ದೀವಿ. ಆ್ಯಕ್ಚುಲಿ ಒಂದೇ ಆಬ್ಜೆಕ್ಟ್ ಮೇಲೆ ಎರಡಕ್ಕಿಂತ ಜಾಸ್ತಿ ಫೋರ್ಸ್ಗಳು ಆ್ಯಕ್ಟ್ ಆಗುತ್ತೆ. ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್, ಎಕ್ಸಾಂಪಲ್ ನನ್ನನ್ನು ಈ ಕಡೆಯಿಂದ ಕೂಡ ಪುಷ್ ಮಾಡ್ತಾರೆ, ಈ ಕಡೆಯಿಂದ ಕೂಡ ಪುಷ್ ಮಾಡ್ತಾರೆ, ಮುಂದ್ಲಿಂದ ಹಿಂದ್ಲಿಂದ. ಸೊ ಒಂದೇ ಆಬ್ಜೆಕ್ಟ್ಗೆ ಜಾಸ್ತಿ ಫೋರ್ಸ್ಗಳು ಆ್ಯಕ್ಟ್ ಆದರೆ ಆ ಫೋರ್ಸ್ಗಳ ನೆಟ್ ಫೋರ್ಸ್ ಝೀರೋ ಆದರೆ ನಾವು ಅದನ್ನು ಕರಿತೀವಿ ಈಕ್ವಿಲಿಬ್ರಿಯಮ್ ಆಫ್ ಕಂಕರೆಂಟ್ ಫೋರ್ಸಸ್ ಅಂತ. ಸೊ ಫಸ್ಟ್ ಐ ನೀಡ್ ಟು ಡಿಸ್ಕಸ್ ಅಬೌಟ್ ಕಂಕರೆಂಟ್ ಫೋರ್ಸಸ್. ದೆನ್ ವಾಟ್ ಯು ಮೀನ್ ಬೈ ಕಂಕರೆಂಟ್ ಫೋರ್ಸ್? Concurrent force means a number of forces acting at the same point on an object. ಒಂದೇ ಆಬ್ಜೆಕ್ಟ್ ಮೇಲೆ ಒಂದೇ ಪಾಯಿಂಟ್ನಲ್ಲಿ ಜಾಸ್ತಿ ಫೋರ್ಸ್ಗಳು, ಎರಡಕ್ಕಿಂತ ಜಾಸ್ತಿ ಫೋರ್ಸ್ಗಳು ಜಾಸ್ತಿ ಆ್ಯಕ್ಟ್ ಆದರೆ ಅಂಥ ಒಂದು ಫೋರ್ಸ್ನ ಕರಿತೀವಿ ನಾವು ಕಂಕರೆಂಟ್ ಫೋರ್ಸಸ್. ಸೊ ಕಂಕರೆಂಟ್ ಫೋರ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ is a number of forces acting in a single point or a same point of an object, or simply called as concurrent force. Example. So this is what a point. ನಾನು ಈ ಪಾಯಿಂಟ್ಗೆ O ಅಂತ ಬರ್ಕೋತಾ ಇದ್ದೀನಿ. ಸೊ O is a point. ಈ ಒಂದು ಪಾಯಿಂಟ್ ಮೇಲೆ ನೋಡಿ ಇಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ನೋಡಿ ಇಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ನೋಡಿ ಇಲ್ಲೊಂದು ಫೋರ್ಸ್ ಆಗ್ತಾ ಇದೆ. ಈ ಫೋರ್ಸ್ ಡೌನ್ವರ್ಡ್ಸ್ ಇರಲಿ, ಈ ಫೋರ್ಸ್ ಅಪ್ವರ್ಡ್ಸ್ ಇರಲಿ, ಈ ಫೋರ್ಸ್ ಕೂಡ ಅಪ್ವರ್ಡ್ಸ್ ಇರಲಿ. ನಾ ಈ ಫೋರ್ಸ್ನ F1 ಅಂತ, F2 ಅಂತ, F3 ಅಂತ ಬರ್ಕೋತಾ ಇದ್ದೀನಿ. ಸೊ ಕನ್ಸಿಡರ್ ತ್ರೀ ಫೋರ್ಸಸ್ F1, F2 and F3. All the three forces are supposed to be acting at a single point on an object. ಇದನ್ನ ಕರಿತೀನಿ ನಾನು ಕಂಕರೆಂಟ್ ಫೋರ್ಸಸ್ ಅಂತ. ಏನಂತ? ಕಂಕರೆಂಟ್ ಫೋರ್ಸಸ್. ಎಸ್. According to conservation of energy or conservation of linear momentum, ಒಂದು ಆಬ್ಜೆಕ್ಟ್ ಮೇಲೆ ಆ್ಯಕ್ಟ್ ಆಗುವಂಥ ಫೋರ್ಸ್ ಏನಾಗಿರಬೇಕು? ಈಕ್ವಿಲಿಬ್ರಿಯಮ್ ಆಗಿರಬೇಕು. ಒಂದು ಆಬ್ಜೆಕ್ಟ್ಗೆ ಕೊಟ್ಟಂಥ ಫೋರ್ಸ್ ಅಥವಾ ಆ ಆಬ್ಜೆಕ್ಟ್ ಕಡೆ ಬಂದಂಥ ಫೋರ್ಸು ಆಬ್ಜೆಕ್ಟಿಂದ ಹೊರಗಡೆ ಹೋಗೋ ಫೋರ್ಸ್ಗೆ ಏನಾಗಿರುತ್ತೆ? ಯೂಶುವಲ್ ಆಗಿ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಯಾವ ಪಾಯಿಂಟಲ್ಲಿ ನೆಟ್ ಫೋರ್ಸ್ ಝೀರೋ ಆಗುತ್ತೋ ಆ ಒಂದು ಫೋರ್ಸ್ನ ಕರಿತೀವಿ ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್. If you consider a concurrent force is an equilibrium force, ಅದು ಈಕ್ವಿಲಿಬ್ರಿಯಮ್ ಫೋರ್ಸ್ ಅಂತ ಅನ್ಕೋಬೇಕಾದ್ರೆ the net force on that point O should be zero. ಹಾಗಾದರೆ ನೆಟ್ ಫೋರ್ಸ್ ಝೀರೋ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಈಕ್ವೇಷನ್ ಬರಿಬೇಕು ನಾನು. ಏನು ಈಕ್ವೇಷನ್? F1 ಪ್ಲಸ್ F2 ಪ್ಲಸ್ F3 equals 0. The net force acting on a single point is 0 ಆದರೆ this force should be equilibrium of concurrent forces. ಸೊ ಇಲ್ಲಿ ಹಂಗಿಲ್ವೇ? F1 F2 upwards ಆಕ್ಟ್ ಆಗ್ತಾ ಇದೆ, F3 downwards ಆಕ್ಟ್ ಆಗ್ತಾ ಇದೆ. ಸೊ ಇಫ್ ಯು ಕನ್ಸಿಡರ್ ಬೋತ್ ದ ಫೋರ್ಸಸ್ F1 ಪ್ಲಸ್ F2 ಬೋತ್ ಆರ್ ಆಕ್ಟಿಂಗ್ ಅಪ್ವರ್ಡ್ಸ್, F3 ಏನಾಗಿದೆ? ಡೌನ್ವರ್ಡ್ಸ್ ಆಕ್ಟ್ ಆಗ್ತಾ ಇದೆ. ಹಾಗಾದರೆ F1 F2 ಜೊತೆನಲ್ಲಿ ಎಷ್ಟು ಫೋರ್ಸ್ನ ಕೊಡ್ತಾ ಇದೆಯೋ ಅಷ್ಟು ಫೋರ್ಸ್ನ F3 ಅನ್ನೋ ಸಿಂಗಲ್ ಫೋರ್ಸ್ ಏನು ಮಾಡ್ತಾ ಇದೆ? ಬ್ಯಾಲೆನ್ಸ್ ಮಾಡ್ತಾ ಇದೆ. ಆ್ಯಂಡ್ ದೆನ್ ಇದಕ್ಕೆ ಹೋಲಿಸ್ಕೊಂಡ್ರೆ ಏನಾಗಿದೆ? ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ ಆಗಿದೆ. ಹಾಗಾಗಿ ನಾವು ಈಕ್ವೇಷನ್ ಈಗ ಬರಿಬೋದಾ? F1 ಪ್ಲಸ್ F2 ವಿಚ್ ಈಸ್ ಈಕ್ವಲ್ಸ್ ಟು F3 ಆ್ಯಂಡ್ F3 ಈಸ್ ಆಪೋಸಿಟ್ ಟು F1 ಆ್ಯಂಡ್ F2. ಸೊ ನಾವು ಇದನ್ನು ಕರಿತೀವಿ ಈಕ್ವಿಲಿಬ್ರಿಯಮ್ ಆಫ್ ಕಂಕರೆಂಟ್ ಫೋರ್ಸಸ್ ಅಂತ. ಸೊ ಕಂಕರೆಂಟ್ ಫೋರ್ಸ್ ಮೀನ್ಸ್ so many forces acting on the same point on an object. ಅದು ಈಕ್ವಿಲಿಬ್ರಿಯಮ್ ಆಗಿರಬೇಕು ಅಂದರೆ the net force should be 0. ಸೊ ಈಕ್ವಿಲಿಬ್ರಿಯಮ್ ಆಫ್ ಕಂಕರೆಂಟ್ ಫೋರ್ಸಸ್. ಈ ಈಕ್ವಿಲಿಬ್ರಿಯಮ್ ಆಫ್ ಕಂಕರೆಂಟ್ ಫೋರ್ಸ್ ಬಗ್ಗೆ ನಾನು ಯಾಕೆ ಇಲ್ಲಿ ಡಿಸ್ಕಸ್ ಮಾಡಬೇಕು? ಬಿಕಾಸ್ ನಾನು ನೆಕ್ಸ್ಟು ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ.
ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗುವಾಗ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಕೂಡ ಬರುತ್ತೆ, ನಾರ್ಮಲ್ ರಿಯಾಕ್ಷನ್ ಅಂತ ಬರುತ್ತೆ, ವೆಯ್ಟ್ ಫೋರ್ಸ್ ಅಂತ ಬರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಜಗತ್ತಲ್ಲಿ ಏನಿದ್ರೂ ಕೂಡ ಅದಕ್ಕೊಂದು ಆಪೋಸಿಟ್ ಇದ್ದೇ ಇರುತ್ತೆ. ಪಾಸಿಟಿವ್ಗೆ ನೆಗೆಟಿವ್, ರೈಟ್ಗೆ ಲೆಫ್ಟ್, ಅಪ್ವರ್ಡ್ಸ್ಗೆ ಡೌನ್ವರ್ಡ್ಸ್, ವೆಯ್ಟ್ಗೆ ನಾರ್ಮಲ್ ರಿಯಾಕ್ಷನ್, ರಿಯಾಕ್ಷನ್ಗೆ ಆ್ಯಕ್ಷನ್, ಈ ಥರ. ಸೊ ಅದೇ ರೀತಿ ಕಂಕರೆಂಟ್ ಫೋರ್ಸಸ್ನ ಯೂಸ್ ಮಾಡಿಕೊಂಡು ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಆ ಫ್ರಿಕ್ಷನ್ ಅನ್ನೋ ಚಾಪ್ಟರ್ ಅಥವಾ ಆ ಕಾನ್ಸೆಪ್ಟ್ನಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗುವಾಗ ಆಪೋಸಿಟಾಗಿ ಆ್ಯಕ್ಟ್ ಮಾಡುವಂಥ ಫೋರ್ಸ್ ಯಾವುದು? ಫ್ರಿಕ್ಷನ್. ಆ ಫ್ರಿಕ್ಷನ್ ಮಾತ್ರ ಅಲ್ಲ, ಆ ಫ್ರಿಕ್ಷನ್ ಫೋರ್ಸ್ ಜೊತೆಗೆ ಅಪ್ಲೈಡ್ ಫೋರ್ಸ್ ಆಗಿರ್ಬೋದು, ನಾರ್ಮಲ್ ರಿಯಾಕ್ಷನ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಯೂಡೋ ಫೋರ್ಸಸ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಆ್ಯಕ್ಟ್ ಆಗುತ್ತೆ. ಅಲ್ಲಿ ಏನು ಸಿಗುತ್ತಲ್ಲ, ಆ್ಯಕ್ಚುಲಿ ಎಲ್ಲ ಫೋರ್ಸ್ಗಳು ಸೇರಿಸ್ಕೊಂಡು ಒಂದು ಸಿಸ್ಟಮ್ ಆಗುತ್ತೆ. ಅಥವಾ ಒಂದು ಸಿಸ್ಟಮ್ನಲ್ಲಿ ಎಲ್ಲ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ನನಗಲ್ಲಿ ಕಂಕರೆಂಟ್ ಫೋರ್ಸ್ ಬಗ್ಗೆ ಯೂಸ್ ಆಗುತ್ತೆ, ಅದನ್ನು ನಾನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಕಂಕರೆಂಟ್ ಫೋರ್ಸ್. ಈ ಕಂಕರೆಂಟ್ ಫೋರ್ಸಸ್ ಆರ್ ಇನ್ ಈಕ್ವಿಲಿಬ್ರಿಯಂ, ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಒಂದು ಥಿಯರಮ್ ಇದೆ. ಆ್ಯಕ್ಚುಲಿ ಆ ಥಿಯರಮ್ ಯಾವುದು ಅಂದರೆ ಲ್ಯಾಮಿಸ್ ಥಿಯರಮ್. ಏನು? ಲ್ಯಾಮಿಸ್ ಥಿಯರಮ್. ಏನು ಲ್ಯಾಮಿಸ್ ಥಿಯರಮ್ ಎಕ್ಸ್ಪ್ಲೈನ್ ಮಾಡುತ್ತೆ? ಆ್ಯಕ್ಚುಲಿ ಈ ಲ್ಯಾಮಿಸ್ ಥಿಯರಮ್ ಮೇಲೆ ಫಸ್ಟ್ ಪ್ಯೂನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇದೆ. ಈಕ್ವಿಲಿಬ್ರಿಯಂ ಆಫ್ ಕಂಕರೆಂಟ್ ಫೋರ್ಸಸ್ ಬೈ ಯೂಸಿಂಗ್ ಲ್ಯಾಮಿಸ್ ಥಿಯರಮ್. ಸಿಂಪಲ್. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಮತ್ತೆ ಬರ್ಕೋತೀನಿ. ಕನ್ಸಿಡರ್ ಎ ಪಾಯಿಂಟ್. ಈ ಪಾಯಿಂಟಲ್ಲಿ 3 ಫೋರ್ಸ್ ಆಗ್ತಾ ಇದೆ. 2 ಫೋರ್ಸ್ ಅಪ್ವರ್ಡ್ಸ್ ಇದೆ, ಇನ್ನೊಂದು ಫೋರ್ಸ್ ಡೌನ್ವರ್ಡ್ಸ್ ಇದೆ. ಈ ಪಾಯಿಂಟ್ O ಅಂತ ಬರ್ಕೊಂಡೆ. ಈ ಫೋರ್ಸಿಗೆಲ್ಲ ನಾನು ಇದನ್ನು F3 ಅಂತ ಬರ್ಕೊಂಡೆ. ದಿಸ್ ಇಸ್ F1 ಆ್ಯಂಡ್ ದಿಸ್ ಇಸ್ F2. ಕರೆಕ್ಟಾ? ಎಸ್. ನೋಡಿ, ಒಂದೇ ಒಂದು ಪಾಯಿಂಟ್ ಮೇಲೆ 3 ಫೋರ್ಸ್ ಆಗ್ತಾ ಇದೆ. ಇದು ಕಂಕರೆಂಟ್ ಫೋರ್ಸ್. ಇದು ಈಕ್ವಿಲಿಬ್ರಿಯಂ ಆಗ್ತಾ ಇದೆ ಅಂದರೆ ನೆಟ್ ಫೋರ್ಸ್ ಏನು? 0. ನಾ ಇದಕ್ಕೆ ಇನ್ನೊಂದು ನೇಮಿಂಗ್ ಮಾಡ್ಕೋತೀನಿ. ಏನು ನೇಮಿಂಗ್ ಅಂದರೆ, ಈ ಪಾಯಿಂಟಿಂದ ಇಲ್ಲಿಗೆ ಇದಕ್ಕೊಂದು ಡೈರೆಕ್ಷನ್ ಇದೆ, ಇದಕ್ಕೊಂದು ಮ್ಯಾಗ್ನಿಟ್ಯೂಡ್ ಇದೆ. ಹೆನ್ಸ್ ಇಟ್ ಇಸ್ ಅ ವೆಕ್ಟರ್. ನಾ ಇದನ್ನು P ವೆಕ್ಟರ್ ಅಂತ ಬರ್ಕೋತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ವಾಟ್? Q ವೆಕ್ಟರ್. ಆ್ಯಂಡ್ ದಿಸ್ ಇಸ್ R ವೆಕ್ಟರ್. P, Q, R ವೆಕ್ಟರ್ ಎಲ್ಲ ಆಕ್ಟ್ ಆಗ್ತಾ ಇದೆ? ಸೇಮ್ ಪಾಯಿಂಟ್ 0 ಆರಿಜಿನ್ ಅನ್ನೋ ಪಾಯಿಂಟಲ್ಲಿ ಆಕ್ಟ್ ಆಗ್ತಾ ಇದೆ. ಸೊ ಇಲ್ಲೊಂದು ವೆಕ್ಟಾರ್ ಬಂದಿರೋದ್ರಿಂದ ಸೊ ನಾನು ಇಲ್ಲಿ ಒಂದು ಟ್ರಯಾಂಗಲ್ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಟ್ರಯಾಂಗಲ್. ದಿಸ್ ಇಸ್ ಅ ಪಾಯಿಂಟ್ O and this is point P and this is point Q and this is point R. ಹೀಗೆ ಕೂಡ ಬರ್ಕೋಬಹುದು. ಕರೆಕ್ಟಾ? ಎಸ್. ನೋಡಿ, ಇಲ್ಲಿ O ಇದೆ, ನಾನು ಇದನ್ನ A ಅಂತ ಬರ್ಕೋತೀನಿ, ಇದನ್ನ B ಅಂತ ಬರ್ಕೋತೀನಿ. O ಇಂದ A ಗೆ ಒಂದು ಡಿಸ್ಪ್ಲೇಸ್ಮೆಂಟ್ ಇದೆ, ಇದಕ್ಕೊಂದು ಡೈರೆಕ್ಷನ್ ಇದೆ, ಹಾಗಾಗಿ P ಅನ್ನೋದು ವೆಕ್ಟಾರ್. AB ಒಂದು ಡಿಸ್ಪ್ಲೇಸ್ಮೆಂಟ್ ಇದೆ, ಇದಕ್ಕೊಂದು ಡೈರೆಕ್ಷನ್ ಇದೆ, ವೆಕ್ಟಾರ್ Q. B ಇಂದ O ಗೆ ಒಂದು ಡೈರೆಕ್ಷನ್ ಇದೆ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ವೆಕ್ಟಾರ್ R. ಹಾಗಾದ್ರೆ ಇಲ್ಲಿಗೋಯ್ತು, ಇಲ್ಲಿಗೆ ಬಂತು. ನೆಟ್ ಫೋರ್ಸ್ ಅಷ್ಟು 0. ಹಾಗಾದ್ರೆ ಇದು ಕೂಡ ಏನು? ಈಕ್ವಿಲಿಬ್ರಿಯಮ್ಮೇ. ಎಸ್. ನೋಡಿ, ಇಲ್ಲೊಂದು ವೆಕ್ಟಾರ್ ಇದೆ. ದಿಸ್ ವೆಕ್ಟಾರ್ P ಈಸ್ ಆಕ್ಟಿಂಗ್ ಡೌನ್ವರ್ಡ್ಸ್. ಇದಕ್ಕೆ ಆಪೋಸಿಟ್ ಆಗಿ ಒಂದು ಆಂಗಲ್ ಬರ್ಕೋತಾ ಇದ್ದೀನಿ, ದಟ್ ಈಸ್ ಆಲ್ಫಾ. ಇಲ್ಲೊಂದು ವೆಕ್ಟಾರ್ ಇದೆ, ಇಲ್ಲೊಂದು ಆಂಗಲ್ ಬರ್ಕೋತಾ ಇದ್ದೀನಿ, ದಟ್ ಈಸ್ ಬೀಟಾ. ಇವೆರಡರ ಮಧ್ಯೆ ಒಂದು ಆಂಗಲ್ ಇದೆ, ದಟ್ ಈಸ್ ಗ್ಯಾಮಾ. ಆಲ್ಫಾ, ಬೀಟಾ, ಗ್ಯಾಮಾ, ದೀಸ್ ಆರ್ ದ ಆಂಗಲ್ಸ್ ಬಿಟ್ವೀನ್ ದ 2 ವೆಕ್ಟಾರ್ಸ್. ಹಾಗಾದ್ರೆ ಇಲ್ಲೊಂದು ವೆಕ್ಟಾರ್ ಇದೆ, ಇಲ್ಲೊಂದು ವೆಕ್ಟಾರ್ ಇದೆ. ಸೊ ನಾ ಇಲ್ಲಿ ಬರ್ಕೋತಾ ಇರೋದು ಆಪೋಸಿಟ್ ಆಗಿ. OA P ವೆಕ್ಟಾರ್ಗೆ ಆಪೋಸಿಟ್ ಆಂಗಲ್ ಇಲ್ಲಿದೆ, ನಾ ಇದನ್ನ ಆಲ್ಫಾ ಅಂತ ಬರ್ಕೊಂಡೆ. A ಮತ್ತು B ಅನ್ನೋ ವೆಕ್ಟಾರ್ ಅಥವಾ ಈ ಸೈಡ್ನಲ್ಲಿ Q ಅನ್ನೋ ವೆಕ್ಟಾರ್ ಇದೆ, ಅದಕ್ಕೆ ಆಪೋಸಿಟ್ ಆಗಿ ಬರ್ಕೋತಾ ಇದ್ದೀನಿ, B ವೆಕ್ಟಾರ್. ನೆಕ್ಸ್ಟ್ ಆಂಗಲ್ ಬೀಟಾ. B ಮತ್ತು O ಸೈಡ್ ಇದೆ, ವೆಕ್ಟಾರ್ R ಇದೆ, ಇದು ಬರ್ಕೋತಾ ಇದ್ದೀನಿ, ಗ್ಯಾಮಾ. ಒಂದು ಸ್ಮಾಲ್ ಡೆರಿವೇಷನ್ ಮಾಡ್ಕೋತಾ ಇದ್ದೀನಿ, ಸ್ಮಾಲ್ ಡೆರಿವೇಷನ್ಸ್. ನೋಡಿ, P ಅನ್ನೋ ವೆಕ್ಟಾರ್ ಎಲ್ಲಿದೆ? ಇದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. P ಅನ್ನೋ ವೆಕ್ಟಾರ್ ಎಲ್ಲಿದೆ? OA ಮೇಲೆ.
ವಿಚ್ ಈಸ್ ಈಕ್ವಲ್ಸ್ ಟು, ಯಾಕೆ ಈಕ್ವಲ್ಲು? ಬಿಕಾಸ್ ಇದು ಒಂದು ಡೈರೆಕ್ಷನ್, ಇದು ಒಂದು ಮ್ಯಾಗ್ನಿಟ್ಯೂಡ್, ಇದೊಂದು ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದೆ. ಇದೊಂದು ಡೈರೆಕ್ಷನ್, ಇದೊಂದು ಮ್ಯಾಗ್ನಿಟ್ಯೂಡ್, ಇದೊಂದು ಸೈಡ್ ಆಗಿದೆ, ಇದು ಕೂಡ ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾದರೆ ನಾನೊಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ತಗೋತಾ ಇದ್ದೀನಿ, ಅಲ್ಲಿ ಎಲ್ಲ ಸೈಡ್ಸ್ ಏನಾಗಿದೆ, ಈಕ್ವಲ್ ಆಗಿದೆ, ಹಾಗಾಗಿ ಈಕ್ವಲ್ ಬರ್ಕೊಂಡೆ. ನೆಕ್ಸ್ಟ್ ಕ್ಯೂ ಬರ್ಕೊಂಡೆ. ಕ್ಯೂನ ಸೈಡ್ ಯಾವುದು? ಎ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಆರ್ನ ಸೈಡ್ ಯಾವುದು? ಬಿ ಒ. ಎಲ್ಲವೂ ಕೂಡ ಈಕ್ವಲ್ ಆಗಿದೆ. ನಾನು ಈಕ್ವೇಷನ್ ನಂಬರ್ 1 ಅಂತ ಬರ್ಕೋತೀನಿ. ಈಕ್ವೇಷನ್ ನಂಬರ್ 1. ಎಸ್, ಟ್ರಯಾಂಗಲ್ ಒ ಎ ಬಿ, ಫ್ರಮ್ ಟ್ರಯಾಂಗಲ್ ಒ ಎ ಬಿ ನಾನು ಸೈನ್ ಫಂಕ್ಷನ್ ಅಪ್ಲೈ ಮಾಡ್ಕೋತಾ ಇದ್ದೆ. ಸೈನ್ ಫಂಕ್ಷನ್ ಅಪ್ಲೈ ಮಾಡಿಕೊಂಡ್ರೆ ನೋಡಿ, ಒ ಎ ಡಿವೈಡ್ ಬೈ ಒ ಎ, ಈ ಸೈಡ್ ಇದೆ, ಇದಕ್ಕೆ ಆಪೋಸಿಟ್ ಯಾವುದು? ಎಕ್ಸ್ಪೆಕ್ಟ್ ಸೈನ್ ಎ ಬಿ ಒ, ಎ ಬಿ ಒ ವಿಚ್ ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಒ ಎ ಬಿ. ಎ ಬಿಗೆ ಅಪೋಸಿಟ್ ಯಾವುದು? ಸೈನ್ ಆಫ್ ಬಿ ಒ ಎ ವಿಚ್ ಇಸ್ ಈಕ್ವಲ್ಸ್ ಟು ಒ ಬಿ ಡಿವೈಡ್ ಬೈ ಸೈನ್ ಒ ಎ ಬಿ. ಈಕ್ವೇಷನ್ ನಂಬರ್ 2. ಎಸ್, ಈಕ್ವೇಷನ್ 2 ಬರ್ಕೊಂಡ್ರೆ ಆಯಿತು, ಇಲ್ಲ ನೆಕ್ಸ್ಟ್ ಬರ್ಕೊಂಡ್ರೆ ಆಯಿತು. ಒ ಎ ಡಿವೈಡ್ ಬೈ ಸೈನ್ ಎ ಬಿ ಒ ಅಂದರೆ ಸೈನ್ ಎ ಬಿ ಒ ಮೀನ್ಸ್ ಸೈನ್ ಆಲ್ಫಾ, ಎಸ್, ವಿಚ್ ಇಸ್ ಈಕ್ವಲ್ಸ್ ಟು ಎ ಬಿ ಡಿವೈಡ್ ಬೈ ಸೈನ್ ಬೀಟಾ which is equals to OB divided by sin gamma. Equation number 2. You just compare equation 1 and 2. We get P divided by sin alpha, Q divided by sin beta, R divided by sin gamma. So this is Lami's theorem. Then what do you mean by athwa statement enu Lami's theorem bagge? So Lami's theorem states that if the forces are in equilibrium, the each force is equal to, the forces are in equilibrium, each force which is equals to sine of angle between the other two vectors, athwa sine of angle between the other two forces, that is P is equal to P divided by sin alpha, Q divided by sin beta, and R divided by sin gamma. So this is about Lami's theorem. ನನಗೆ ಈ ಸ್ಟೇಟ್ಮೆಂಟ್ ತುಂಬ ಅವಶ್ಯಕತೆ ಇಲ್ಲ, ನನಗೆ ಈ ಎಕ್ಸ್ಪ್ರೆಷನ್ಸ್ಗಳು ಗೊತ್ತಿರೋ ಸಾಕು, ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಇದು ಯೂಸಿಗೆ ಬರುತ್ತೆ. ಸೊ ನನಗಿವಾಗ ಕಂಕರೆಂಟ್ ಫೋರ್ಸ್ ಬಗ್ಗೆ ಐಡಿಯಾ ಸಿಕ್ಕಿದೆ, ಕಂಕರೆಂಟ್ ಫೋರ್ಸಸ್ ಆರ್ ಇನ್ ಈಕ್ವಿಲಿಬ್ರಿಯಂ ಬಗ್ಗೆ ಐಡಿಯಾ ಸಿಕ್ಕಿದೆ, ಲ್ಯಾಮಿಸ್ ಥಿಯರಮ್ ಬಗ್ಗೆ ಐಡಿಯಾ ಸಿಕ್ಕಿದೆ. ಸೊ ನಾನು ಇದನ್ನು ಯೂಸ್ ಮಾಡಿಕೊಂಡು ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೋಗ್ತಾ ಇದ್ದೀನಿ. ದಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಫ್ರಿಕ್ಷನ್. ಏನು ಫ್ರಿಕ್ಷನ್? ಹಾಗಾದರೆ ಫ್ರಿಕ್ಷನ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಫ್ರಿಕ್ಷನ್ ಬಗ್ಗೆ ಎಲ್ಲ ಗೊತ್ತೇ ಇದೆ, ಬಟ್ ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಇಲ್ಲಿ ಕಲಿಬೇಕಾಗಿದೆ. ಫ್ರಿಕ್ಷನ್ ಮೀನ್ಸ್ ವಾಟ್? ಫ್ರಿಕ್ಷನ್ ಈಸ್ ಅ ಅಪೋಸಿಂಗ್ ಫೋರ್ಸ್. ಎಸ್, ಆಫ್ ಕೋರ್ಸ್ ಫ್ರಿಕ್ಷನ್ ಈಸ್ ಅ ಅಪೋಸಿಂಗ್ ಫೋರ್ಸ್. ಹಾಗಾದರೆ ಫ್ರಿಕ್ಷನ್ ತುಂಬ ಕೆಟ್ಟದ್ದ? ಫ್ರಿಕ್ಷನ್ ನಮಗೆ ಬೇಡವಾ? ಒಂದೊಂದು ಕಡೆ ಬೇಕು, ಒಂದೊಂದು ಕಡೆ ಬೇಡ. ಒಂದೊಂದು ಕಡೆ ಫ್ರಿಕ್ಷನ್ ಬೇಕಾಗತ್ತೆ, ಒಂದೊಂದು ಕಡೆ ಫ್ರಿಕ್ಷನ್ ಬೇಡವಾಗುತ್ತೆ. ಆ ಫ್ರಿಕ್ಷನ್ ಯಾವಾಗ ಬೇಕು, ಯಾವಾಗ ಬೇಡ, ಫ್ರಿಕ್ಷನ್ನ ಇಂಪಾರ್ಟೆನ್ಸ್ ಏನು, ಅದಕ್ಕಿರ್ತಕ್ಕಂಥ ಲಾಸ್ ಯಾವುದಾದ್ರು, ಅಥವಾ ಫ್ರಿಕ್ಷನಲ್ಲಿ ಇರ್ತಕ್ಕಂಥ ಟೈಪ್ಸ್ ಯಾವ್ದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ನಾವು ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ಫ್ರಿಕ್ಷನ್. ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಅಥವಾ ಅದರ ಡೆಫಿನೇಷನ್ ಕಲಿಯೋಕ್ಕಿಂತ ಮುಂಚಿತವಾಗಿ ಫ್ರಿಕ್ಷನ್ ಎಲ್ಲಿ ಡೆವಲಪ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಫ್ರಿಕ್ಷನ್ ಡೆವಲಪ್ ಎಲ್ಲೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಡಿಸ್ಕಸ್ ಮಾಡ್ತಿರೋ ಮೆಕ್ಯಾನಿಕ್ಸ್ ಅನ್ನೋ ಚಾಪ್ಟರ್ನಲ್ಲಿ ಅಥವಾ ಮೆಕ್ಯಾನಿಕ್ಸ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಕಾಮನ್ ಫೋರ್ಸಸ್ ಯಾವ್ದು ಇದೆ ಅಂತ ತಿಳ್ಕೊಬೇಕು. ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್ ಯಾವ್ದು ಕಾಮನ್ ಫೋರ್ಸಸ್? ಫಸ್ಟ್ ಒನ್, ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ನಮಗೆಲ್ಲರಿಗೂ ಗೊತ್ತೇ ಇದೆ. ಗ್ರಾವಿಟೇಷನ್ ಫೋರ್ಸ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ ಬೈ ವರ್ಚ್ಯೂ ಆಫ್ ಇಟ್ಸ್ ಮಾಸಸ್. ಯಾವ್ಯಾವ ಆಬ್ಜೆಕ್ಟ್ಗೆ ಮಾಸ್ ಇದೆಯೋ ಅದಕ್ಕೆಲ್ಲ ಗ್ರಾವಿಟೇಷನ್ ಫೋರ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಗ್ರಾವಿಟೇಷನ್ ಫೋರ್ಸ್ ಇಸ್ ಅ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಸೊ ದಿಸ್ ಈಸ್ ಒನ್ ಆಫ್ ದ
basic common force in mechanics. And the second one is contact force. ಏನಿದು ಹೊಸ ಫೋರ್ಸ್? ಕಾಂಟ್ಯಾಕ್ಟ್ ಫೋರ್ಸ್. ಎಸ್, ಕಾಂಟ್ಯಾಕ್ಟ್ ಫೋರ್ಸ್ ಎಲ್ಲಿ ಬರುತ್ತೆ ತಿಳ್ಕೊ. ದಿಸ್ ಇಸ್ ವಾಟ್ ಅನ್ ಆರಿಜಿಂಟಲ್ ಟೇಬಲ್. ಆ್ಯಕ್ಚುಲಿ ದಿಸ್ ಇಸ್ ವಾಟ್ ಆರಿಜಿಂಟಲ್ ಲೈನ್. ಒಂದು ಟೇಬಲ್ ಅಂತ ಅನ್ಕೊಳ್ಳಿ. ಈ ಒಂದು ಟೇಬಲ್ ಮೇಲೆ ಒಂದು ಆಬ್ಜೆಕ್ಟ್ನ ಇಡ್ತಾ ಇದ್ದೀನಿ. ದಿಸ್ ಆಬ್ಜೆಕ್ಟ್ ಹ್ಯಾವಿಂಗ್ ಮಾಸ್ ಎಮ್. ನಾನು ಯಾಕೆ ಮಾಸ್ನ ಸೆಂಟರ್ಗೆ ಯಾಕೆ ಬರುತ್ತೆ? ಬಿಕಾಸ್ ಸೆಂಟರ್ ಆಫ್ ಮಾಸ್. ಏನು ಸೆಂಟರ್ ಆಫ್ ಮಾಸ್ ಅಂದರೆ, ಬಿಕಾಸ್ ಒಂದು ಆಬ್ಜೆಕ್ಟು ತಯಾರಾಗಬೇಕು ಅಂದರೆ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಮಾಲಿಕ್ಯೂಲ್ಸು ಇರಬೇಕು. ಮಾಲಿಕ್ಯೂಲ್ಸ್ ಎಲ್ಲವೂ ಕೂಡ ಸೆಂಟ್ರಲ್ಲೇ ಇರಲ್ಲ, ಎಲ್ಲ ಕಡೆ ಮಾಲಿಕ್ಯೂಲ್ಸ್ ಇರುತ್ತೆ. ಬಟ್ ಸೃಷ್ಟಿ ಹೇಗಿದೆ ಅಂದರೆ, the mass of all the individual molecules, the mass of all the individual particles are supposed to be concentrated at the center. ಡಸ್ಟರ್ ಇದೆ ಇದೊಂದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ನಾನು ಹಿಂಗೆ ಹಿಡ್ಕೋಬೇಕು ಅಂತ ಏನಿಲ್ಲ. ಹಿಂಗೆ ಹಿಡ್ಕೊಬೋದು, ಹಿಂಗೆ ಹಿಡ್ಕೊಬೋದು. ಹಿಂಗೆ ಹಿಡ್ಕೊಂಡಿದ್ದೀನಿ ಅಂದರೆ ಈ ಎಲ್ಲ ಪಾರ್ಟಿಕಲ್ಸ್ ಮಾಸ್ ಆರ್ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್ ಹಿಯರ್. ಹೆನ್ಸ್ ದ ಸೆಂಟರ್ ಆಫ್ ಮಾಸ್ ಇಸ್ ಹಿಯರ್. ನಾನು ಏನಾದರೂ ಹೀಗೆ ಹಿಡ್ಕೊಂಡ್ರೆ ಎಲ್ಲ ಮಾಸ್ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್ ಇನ್ ಸೆಂಟರ್. ಹಾಗಾಗಿ ದಿಸ್ ಇಸ್ ವಾಟ್ ಅ ಸೆಂಟರ್ ಆಫ್ ಮಾಸ್. ಹಾಗಾಗಿ ಎಮ್ ಇಸ್ ಅ ಸೆಂಟರ್ ಆಫ್ ಮಾಸ್. ಆ್ಯಂಡ್ ದೆರ್ ಈಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಂಟ್ಯಾಕ್ಟ್. ಎರಡು ಆಬ್ಜೆಕ್ಟ್ ಮಧ್ಯೆ ಒಂದು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿದೆ, ಕಾಂಟ್ಯಾಕ್ಟ್ ಫ್ರೇಮ್ ಆಗಿದೆ. ಈ ಕಾಂಟ್ಯಾಕ್ಟ್ ಏನು ಮಾಡ್ತಾ ಇದೆ? ಈ ಒಂದು ಟೇಬಲ್ ಮೇಲೆ ಈ ಆಬ್ಜೆಕ್ಟು ಈಸಿಯಾಗಿ ಮೂವ್ ಆಗಲಿಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ? ಬಿಕಾಸ್ ಇಲ್ಲಿ ಇನ್ನೊಂದು ಫೋರ್ಸ್ ಆಗ್ತಾ ಇದೆ. ದಟ್ ಫೋರ್ಸ್ ವಿ ಆರ್ ಕಾಲ್ಡ್ ಆಸ್ ದ ಗ್ರಾವಿಟೇಷನ್ ಫೋರ್ಸ್. ದಿಸ್ ಇಸ್ ಅ ಮಾಸ್ ಅಂಡ್ ದಿಸ್ ಮಾಸ್ ಈಸ್ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ದ ಅರ್ತ್. ಆ ಮಾಸ್ ಇಂದ ಬರೋ ಫೋರ್ಸ್ ಯಾವುದು? ದಟ್ ಈಸ್ W = mg. ದಟ್ ಈಸ್ ಅ ವೆಯ್ಟ್. ವೆಯ್ಟ್ ಬಂದಿದ್ದು ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್, ರೈಟ್? ಎಸ್. ಈ ವೆಯ್ಟು ಡೌನ್ವರ್ಡ್ಸ್ ಕಡೆ ಆಕ್ಟ್ ಆಗ್ತಿರೋದ್ರಿಂದ ಈ ಆಬ್ಜೆಕ್ಟು ಕೆಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಆಬ್ಜೆಕ್ಟು ಕೆಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರುವಾಗ ಇದನ್ನ ಕೆಳಗಡೆ ಕಳಿಸ್ತಾ ಇರೋದು ಯಾವುದು? ಈ ಒಂದು ಟೇಬಲ್. ಹಾಗಾದ್ರೆ ಈ ಒಂದು ಟೇಬಲ್ ಮೇಲೆ ಒಂದು ಆರ್ಟಿಫಿಷಿಯಲ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಆ ಪ್ರೆಷರ್ನ ಕೊಟ್ಟಿದ್ದು ಯಾರು? ಆ ಮಾಸ್. ಅದು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಟೇಬಲ್ ಬಿಡ್ತಾ ಇಲ್ಲ. ಹಾಗಾದ್ರೆ ಟೇಬಲ್ ಮತ್ತೆ ಆ ಆಬ್ಜೆಕ್ಟ್ ಏನಾಗಿದೆ? 100% ಕಾಂಟ್ಯಾಕ್ಟ್ ಆಗ್ತಾ ಇದೆ. ಈ ಯಾವಾಗ ಎರಡು ಕೂಡ ಕಾಂಟ್ಯಾಕ್ಟ್ ಆಗೋಯ್ತು, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ, ಒಂದಕ್ಕೊಂದು ಕಚ್ಕೊಂಡ್ಬಿಟ್ಟಿದೆ ಈ ಥರ. ಹಾಗಾಗಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗ್ತಿರೋದ್ರಿಂದ ಈ ಮೇಲಿರೋ ಆಬ್ಜೆಕ್ಟು ಈಸಿಯಾಗಿ ಮೂವ್ ಆಗಲಿಕ್ಕೆ ಕೆಳಗಡೆ ಇರ್ತಕ್ಕಂಥ ಟೇಬಲ್ ಬಿಡ್ತಾ ಇಲ್ಲ. ಯಾಕೆ ಟೇಬಲ್ ಬಿಡ್ತಾ ಇಲ್ಲ ಅಂದರೆ ಎರಡರ ಮಧ್ಯೆ ಒಂದು ಫೋರ್ಸ್ ಡೆವಲಪ್ ಆಗೋಗಿದೆ. ದಟ್ ಈಸ್ ಅ ಕಾಂಟ್ಯಾಕ್ಟ್ ಫೋರ್ಸ್. Then what do you mean by contact force? Contact force is an opposing force. Contact force is opposing force which develops between the two surfaces which are in contact. ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಇಮ್ಯಾಜಿನರಿ ಫೋರ್ಸ್. ಆ ಫೋರ್ಸ್ ಯಾಕೆ ಇಮ್ಯಾಜಿನರಿ ಅಂತಕ್ಕಂಥ? ಬಿಕಾಸ್ ಅದು ಕಣ್ಣು ಕಾಣಿಸಲ್ಲ. ಹಾಗಾಗಿ ಇಟ್ ಇಸ್ ಅ ಇಮ್ಯಾಜಿನರಿ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ಅ ಅಪೋಸಿಂಗ್ ಫೋರ್ಸ್. ಯಾಕೆ? ವಿಚ್ ಅಪೋಸಸ್ ದ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಈಸಿಯಾಗಿ ಮೂವ್ ಆಗೋದಕ್ಕೆ ತಪ್ಪಿಸ್ತಾ ಇದೆ, ಕರೆಕ್ಟಾ? ಹಾಗಾಗಿ ಇಟ್ ಈಸ್ ಅ ಅಪೋಸಿಂಗ್ ಫೋರ್ಸ್. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ಅ ಅಪೋಸಿಂಗ್ ಫೋರ್ಸ್ ವಿಚ್ ಡೆವಲಪ್ಸ್ ಬಿಟ್ವೀನ್ ದ ಟೂ ಸರ್ಫೇಸಸ್ ವಿಚ್ ಆರ್ ಇನ್ ಕಾಂಟ್ಯಾಕ್ಟ್. ಹಾಗಾದ್ರೆ ನಾನು ಏನಾದರೂ ಈ ಕಡೆಯಿಂದ ಫೋರ್ಸ್ ಕೊಟ್ಟರೆ F = ma, ಈ ಆಬ್ಜೆಕ್ಟು ಈ ಕಡೆ ಮೂವ್ ಆಗಬೇಕು ಅಲಾಂಗ್ ವಿತ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ರೈಟ್? ಈಗ ಯಾವ ಕಡೆಯಿಂದ ಫೋರ್ಸ್ ಕೊಡ್ತೀರೋ ಆ ಕಡೆ ಮೂವ್ ಆಗುತ್ತೆ, ಸೆಕೆಂಡ್ ಲಾ ಆಫ್ ಮೋಷನ್. ಈ ಆಬ್ಜೆಕ್ಟ್ ಈ ಕಡೆ ಮೂವ್ ಆಗಲಿಕ್ಕೆ ಇದು ಬಿಡ್ತಾ ಇಲ್ಲ. ಬಿಕಾಸ್ ದ ಅಪೋಸಿಂಗ್ ಫೋರ್ಸ್ ವಿಚ್ ಡೆವಲಪ್ಸ್ ಬಿಟ್ವೀನ್ ದ ಟೂ ಸರ್ಫೇಸಸ್, ದಿಸ್ ಫೋರ್ಸ್ ವಿ ಆರ್ ಕಾಲ್ಡ್ ಆಸ್ ದ ಕಾಂಟ್ಯಾಕ್ಟ್ ಫೋರ್ಸ್. ಹಾಗಾದರೆ ಫೋರ್ಸ್, ಅಪ್ಲೈಡ್ ಫೋರ್ಸ್ ಯಾವ ಕಡೆಗಿದೆಯೋ ಅದಕ್ಕೆ ಆಪೋಸಿಟ್ ಆಗಿದೆ ಯಾವುದು? ಕಾಂಟ್ಯಾಕ್ಟ್ ಫೋರ್ಸ್. ಸೊ ದಿಸ್ ಇಸ್ ವಾಟ್ ಕಾಂಟ್ಯಾಕ್ಟ್ ಫೋರ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ ನಾರ್ಮಲ್ ಫೋರ್ಸ್ ಆರ್ ಸಿಂಪ್ಲಿ ನಾರ್ಮಲ್ ರಿಯಾಕ್ಷನ್. ವಾಟ್ ಡು ಯು ಮೀನ್ ಬೈ ನಾರ್ಮಲ್ ರಿಯಾಕ್ಷನ್? Normal reaction is a kind of force which is always equal and opposite to the weight. ಹೇಗೆ ನೋಡಿ, ಹೀಗೆ ಈ ಆಬ್ಜೆಕ್ಟ್ ಒಂದು ವೆಯ್ಟ್ ಇದೆ ವಿಚ್ ಇಸ್ ಆಲ್ವೇಸ್ ಆಕ್ಟಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್. ಇನ್ನೊಂದು ಇಮ್ಯಾಜಿನರಿ ಫೋರ್ಸ್ ಇದೆ
ದಿಸ್ ಇಮ್ಯಾಜಿನರಿ ಫೋರ್ಸ್ ಈಸ್ ಕಾಲ್ಡ್ ನಾರ್ಮಲ್ ರಿಯಾಕ್ಷನ್. ಅದನ್ನು ಎನ್ ಅಂತ ಕೂಡ ಬರೀತಾರೆ ಅಥವಾ ಆರ್ ಅಂತ ಕೂಡ ಬರ್ಕೋಬೋದು, ವಿಚ್ ಈಸ್ ಈಕ್ವಲ್ಸ್ ಟು ಎಮ್ ಜಿ. ಯಾಕೆ ಇದಕ್ಕೆ ಆಪೋಸಿಟ್ ಆಗಿದೆಯಲ್ಲ, ಈಕ್ವಲ್ ಆಗಿದೆಯಲ್ಲ. ಸೊ ನಾರ್ಮಲ್ ರಿಯಾಕ್ಷನ್ ಈಸ್ ಒನ್ ಆಫ್ ದ ಬೇಸಿಕ್ ಫೋರ್ಸಸ್ ಇನ್ ನೇಚರ್, ಬೇಸಿಕ್ ಫೋರ್ಸ್ ವಿಚ್ ಈಸ್ ಆಲ್ವೇಸ್ ಈಕ್ವಲ್ ಅಂಡ್ ಆಪೋಸಿಟ್ ಟು ದ ವೆಯ್ಟ್. ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇದಕ್ಕೆ ನಾರ್ಮಲ್ ಅಂತ ಯಾಕೆ ಬಂತು? ಬಿಕಾಸ್ ದಿಸ್ ಇಮ್ಯಾಜಿನರಿ ಫೋರ್ಸ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ನಾನು ಯಾವ ಆಬ್ಜೆಕ್ಟ್ನ ಕನ್ಸಿಡರ್ ಮಾಡಿದ್ದೀನೋ ಆ ಆಬ್ಜೆಕ್ಟ್ನ ಸರ್ಫೇಸ್ಗೆ ಅದು 100% ಏನಾಗಿರುತ್ತೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಇಟ್ ಶುಡ್ ಬಿ ಎ ನಾರ್ಮಲ್ ಫೋರ್ಸ್. ಸೊ ನಾರ್ಮಲ್ ಫೋರ್ಸ್ ಆರ್ ನಾರ್ಮಲ್ ರಿಯಾಕ್ಷನ್ ಈಸ್ one of the force in mechanics which is equal and opposite to the weight, and which is always acting opposite to the weight. ಅಂದರೆ ಅಪೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ತಿಳ್ಕೊಳ್ಳಿ, ಗ್ರಾವಿಟೇಷನ್ ಫೋರ್ಸ್ ಯಾಕೆ ವೀಕ್ ಆಯಿತು ಅಂದರೆ ಬಿಕಾಸ್ ಆಫ್ ನಾರ್ಮಲ್ ರಿಯಾಕ್ಷನ್. ಈ ಒಂದು ಆಬ್ಜೆಕ್ಟ್ಗೆ ವೆಯ್ಟ್ ಅನ್ನೋ ಫೋರ್ಸ್ ಮಾತ್ರ ಇದ್ದಿದ್ರೆ ನಾನು ಈಸಿಯಾಗಿ ಮೂವ್ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. ವೆಯ್ಟ್, ಬಿಕಾಸ್ ವೆಯ್ಟ್ ಈಸ್ ಸಪೋಸ್ ಟು ಬಿ attract this body towards earth, towards downwards. ಬಟ್ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಈಸಿಯಾಗಿ ಮೂವ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ದಿಸ್ ವೆಯ್ಟ್ ಫೋರ್ಸ್ ಈಸ್ ಕ್ಯಾನ್ಸಲ್ಡ್ ಬೈ ನಾರ್ಮಲ್ ರಿಯಾಕ್ಷನ್, ಬಿಕಾಸ್ ನಾರ್ಮಲ್ ರಿಯಾಕ್ಷನ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ಟು ದ ವೆಯ್ಟ್. ಕರೆಕ್ಟಾ? ವೆಯ್ಟ್ಗೆ ಈಕ್ವಲ್ ಅಂಡ್ ಆಪೋಸಿಟ್ ಆಗಿರೋದ್ರಿಂದ ವೆಯ್ಟ್ನ ನಾರ್ಮಲ್ ರಿಯಾಕ್ಷನ್ ಏನು ಮಾಡುತ್ತೆ? ಕ್ಯಾನ್ಸಲ್ ಮಾಡುತ್ತೆ. ಹಾಗಾಗಿ ವಿ ಕ್ಯಾನ್ ಈಸಿಲಿ ಮೂವ್ ದಿಸ್ ಆಬ್ಜೆಕ್ಟ್ ಬೈ ಆ್ಯಡಿಂಗ್ ಅಥವಾ ಬೈ ಗಿವಿಂಗ್ an external force or deformed force, and this is what a normal reaction. Next, tension force. What do you mean by tension force? Tension force. ಒಂದು ಆಬ್ಜೆಕ್ಟ್ ಮೇಲೆ ಇನ್ನೊಂದು ಆಬ್ಜೆಕ್ಟ್ನ ಇಟ್ಬಿಡ್ತೀರ. ಈ ಒಂದು ಆಬ್ಜೆಕ್ಟ್ ಮೇಲೆ ಇನ್ನೊಂದು ಆಬ್ಜೆಕ್ಟ್ನ ಇಟ್ಬಿಡ್ತೀರ. ಈ ಆಬ್ಜೆಕ್ಟ್ನ ವೆಯ್ಟು ಫಸ್ಟು ಸೆಕೆಂಡ್ ಆಬ್ಜೆಕ್ಟ್ ಮೇಲೆ ಬೀಳುತ್ತೆ. ದಿಸ್ ಇಸ್ ವಾಟ್ ಅ ಫಸ್ಟ್ ಆಬ್ಜೆಕ್ಟ್, ದಿಸ್ ಇಸ್ ವಾಟ್ ಅ ಸೆಕೆಂಡ್ ಆಬ್ಜೆಕ್ಟ್. ಹಾಗಾದರೆ ದ ಫೋರ್ಸ್ ಗಿವನ್ ಬೈ ದಿಸ್ ಆಬ್ಜೆಕ್ಟ್ ಈಸ್ ಕನ್ವರ್ಟ್ಸ್ ಇಂಟು ಡಿಫಾರ್ಮ್ಡ್ ಫೋರ್ಸ್ ಫಾರ್ ಸೆಕೆಂಡ್ ಆಬ್ಜೆಕ್ಟ್. ಮೊದಲನೇ ಆಬ್ಜೆಕ್ಟ್ ಏನು ಫೋರ್ಸ್ ಕೊಡ್ತಾ ಇದೆ ಅದೇನಾಗ್ತಿದೆ? ಸೆಕೆಂಡ್ ಆಬ್ಜೆಕ್ಟ್ ಏನಾಗಿದೆ? ಡಿಫಾರ್ಮ್ಡ್ ಫೋರ್ಸ್ ಆಗಿ ಆಕ್ಟ್ ಮಾಡ್ತಾ ಇದೆ. ಹಾಗಾದರೆ ಯಾವಾಗ ಡಿಫಾರ್ಮ್ಡ್ ಫೋರ್ಸ್, ಎಕ್ಸ್ಟ್ರಾ ಫೋರ್ಸ್ ಸೆಕೆಂಡ್ ಆಬ್ಜೆಕ್ಟ್ ಮೇಲೆ ಬಿದ್ದುಬಿಡುತ್ತೋ, ಸೆಕೆಂಡ್ ಆಬ್ಜೆಕ್ಟ್ ತನ್ನ ಡೈಮೆನ್ಷನ್ಗಳನ್ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾವು ಅದನ್ನು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅನ್ನೋ ಪಾಠದಲ್ಲಿ ಸ್ಟ್ರೆಸ್ ಅಂತನೋ, ಸ್ಟ್ರೈನ್ ಅಂತನೋ, ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ವಾಲ್ಯೂಮೆಟ್ರಿಕ್ ಸ್ಟ್ರೆಸ್, ನಾರ್ಮಲ್ ಸ್ಟ್ರೈನ್ ಡಿಸ್ಕಸ್ ಮಾಡ್ತೀವಿ. ಇದೇ ಥರ ಎಕ್ಸ್ಟರ್ನಲ್ ಫೋರ್ಸ್ನ ನೀವೇನಾದರೂ ಒಂದು ಸ್ಟ್ರಿಂಗ್ ಕೊಟ್ಬಿಟ್ರೆ, ಒಂದು ವಯರ್, ಅದಕ್ಕೆ ಫೋರ್ಸ್ ಕೊಡ್ತೀರಾ, ಎಕ್ಸ್ಟೆಂಡ್ ಆಗುತ್ತೆ. ನೀವು ಮತ್ತೆ ಫೋರ್ಸ್ನ ತೆಗೆದ ತಕ್ಷಣ ಇಟ್ ಟ್ರೈಸ್ ಟು ರೀಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಹಾಗಾದರೆ ನೀವು ಡಿಫಾರ್ಮ್ಡ್ ಫೋರ್ಸ್ನ ಹಾಕಿದ್ದೀರಾ, ತೆಗೆಯೋ ತನಕ ಅದರಲ್ಲಿ ವಾಪಸ್ ಹೋಗ್ಲಿಕ್ಕೆ ಒಂದು ಫೋರ್ಸ್ ಜನರೇಟ್ ಆಗಿದೆ, ಆ್ಯಂಡ್ ದಟ್ ಫೋರ್ಸ್ ವಿ ಆರ್ ಕಾಲ್ಡ್ ಆಸ್ ಅ ರೀಸ್ಟೋರಿಂಗ್ ಫೋರ್ಸ್ ಆರ್ ಸಿಂಪ್ಲಿ ಕಾಲ್ಡ್ ಆಸ್ ಟೆನ್ಷನ್ ಫೋರ್ಸ್. ಯೂಶಲ್ ಆಗಿ ನಾವು ಟೆನ್ಷನ್ ಫೋರ್ಸ್ ಕೂಡ ನಾರ್ಮಲ್ ರಿಯಾಕ್ಷನ್ ಥರನೇ ಇರುತ್ತೆ, ಈಸ್ ಆಲ್ವೇಸ್ ಆಕ್ಟಿಂಗ್ ಅಪ್ವರ್ಡ್ಸ್. ಒಂದು ದೊಡ್ಡ ಬಿಲ್ಡಿಂಗಿಂದ ಒಂದು ಆಬ್ಜೆಕ್ಟ್ನ ಇಳಿಸ್ತಾ ಇರ್ತೀರ, ಹಗ್ಗ ಕಟ್ಬಿಟ್ಟು, ಒಂದು ರೋಪ್ನ ಕಟ್ಬಿಟ್ಟು ಒಂದು ದೊಡ್ಡ ಆಬ್ಜೆಕ್ಟ್ನ ಇಳಿಸ್ತಾ ಇರ್ತೀರ. ಆ ದೊಡ್ಡ ಆಬ್ಜೆಕ್ಟ್ನ ಮಾಸ್, ವೆಯ್ಟ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್. ಅದನ್ನು ನೀವು ಒಂದು ಹಗ್ಗ ಇಟ್ಕೊಂಡು ಇಳಿಸ್ತಾ ಇದ್ದೀರಾ, ಹಗ್ಗದಲ್ಲಿ ಕ್ರಿಯೇಟ್ ಆಗಿರೋ ಫೋರ್ಸ್ ಯಾವುದು ಗೊತ್ತೇನು? ಟೆನ್ಷನ್ ಫೋರ್ಸ್. ಆ್ಯಂಡ್ ದಟ್ ಟೆನ್ಷನ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ವೆಯ್ಟ್. ಎಲ್ಲಿ ತನಕ ಟೆನ್ಷನ್ ಫೋರ್ಸು, ಅದರ ವೆಯ್ಟು, ಆಬ್ಜೆಕ್ಟ್ನ ವೆಯ್ಟು, ಹಗ್ಗದಲ್ಲಿ ಇರ್ತಕ್ಕಂಥ ಟೆನ್ಷನ್ ಫೋರ್ಸು ಈಕ್ವಲ್ ಆಗಿರುತ್ತೋ ಅಲ್ಲಿ ತನಕ ಹಗ್ಗ ಕಟ್ಟಾಗಲ್ಲ. ಯಾವಾಗ ಹಗ್ಗಕ್ಕೆ ತನಗೆ ಟೆನ್ಷನ್ ಫೋರ್ಸ್ಗಿಂತ ಜಾಸ್ತಿ ವೆಯ್ಟ್ನ ಹಾಕ್ಬಿಟ್ಟಾಗ, ಎಲ್ಲಿ ವೆಯ್ಟ್ ಈಸ್ ಗ್ರೇಟರ್ ದ್ಯಾನ್ ದ ಟೆನ್ಷನ್ ಫೋರ್ಸ್ ಆಗೋಗುತ್ತೋ ಅಲ್ಲಿ ಹಗ್ಗ ಕಟ್ಟಾಗ್ಬಿಡುತ್ತೆ. ಹಾಗಾದ್ರೆ ನಾರ್ಮಲ್ ರಿಯಾಕ್ಷನ್ ಥರನೇ ಇನ್ನೊಂದು ಫೋರ್ಸ್ ಇದೆ ವಿಚ್ ಇಸ್ ಆಲ್ವೇಸ್ ಆಪೋಸಿಟ್ ಟು ವೆಯ್ಟ್,
in the case of springs. Tension force. Innone force ಇದೆ buoyant force ಅಂತ, or simply called as the buoyancy. ನೀವು ಸ್ವಿಮ್ ಮಾಡುವಾಗ ನೀರಿಗೆ ಬಿದ್ದ ತಕ್ಷಣ ವಾಟರ್ ಸರ್ಫೇಸ್ ಅಥವಾ ವಾಟರ್ ಲೇಯರ್ಸ್ ಡಿಫ್ರೆಂಟ್ ಲೇಯರ್ಸ್ ಎಲ್ಲ ಇರುತ್ತೆ. ನಾವು ಅದನ್ನು ವಿಸ್ಕಸ್ ಫೋರ್ಸ್ ಅಂತ ಕರಿತೀವಿ. ಯಾವಾಗ ವಾಟರ್ ಡೆನ್ಸಿಟಿಗಿಂತ ಬೇರೆ ಡೆನ್ಸಿಟಿ ಇರ್ತಕ್ಕಂಥ ಆಬ್ಜೆಕ್ಟ್ ವಾಟರ್ ಒಳಗಡೆ ಎಂಟರ್ ಆಯಿತು, ದ ಲೇಯರ್ಸ್ ಆಫ್ ದಟ್ ವಾಟರ್ ಈಸ್ ಟ್ರೈ ಟು ಪುಷ್ ಅಪ್, ಮೇಲ್ ತಳ್ಳುತ್ತೆ. ಆ್ಯಂಡ್ ದಟ್ ಫೋರ್ಸ್ ವಿ ಆರ್ ಕಾಲ್ಡ್ ಆಸ್ ದ ಬಯಾನ್ ಫೋರ್ಸ್ ಆರ್ ಸಿಂಪ್ಲಿ ಬಯಾನ್ಸಿ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ಲರಿಗೂ. ನೀರಿಗೆ ಬಿದ್ದ ತಕ್ಷಣ ಒಳಗಡೆ ಇರಲ್ಲ, ಮೇಲ್ ಬರ್ತೀವಿ. ಮೇಲ್ ಬರಲಿಕ್ಕೆ ಯಾಕೆ? ಬಿಕಾಸ್ ಆಫ್ ದ ಅಪೋಸಿಟ್ ಫೋರ್ಸ್ ಗಿವನ್ ಬೈ ದ ವಾಟರ್ ಬಾಡಿ, ದ ಲಿಕ್ವಿಡ್ ಬಾಡಿ, ದಟ್ ಈಸ್ ಅ ಬಯಾನ್ ಫೋರ್ಸ್, ಬಯಾನ್ಸಿ. ನೆಕ್ಸ್ಟ್ ಸ್ಪ್ರಿಂಗ್ ಫೋರ್ಸ್ ಅಂತ ಬರುತ್ತೆ. ಸ್ಪ್ರಿಂಗ್ ಫೋರ್ಸ್ ಈಗ ಡಿಸ್ಕಸ್ ಮಾಡಿದೆ, ಬಯಾನ್ಸಿ ಅಥವಾ ಬಯಾನ್ಸ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್, ಸ್ಪ್ರಿಂಗ್ ಫೋರ್ಸ್. ಒಂದು ಸ್ಪ್ರಿಂಗ್ ಇದೆ, ಹೆಲಿಕಲ್ ಟೈಪ್, ರೈಟ್? ಒಂದು ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್. ಇದಕ್ಕೆ ನೀವು ಒಂದು ಎಕ್ಸ್ಟರ್ನಲ್ ಲೋಡ್ ಅಪ್ಲೈ ಮಾಡಿಬಿಡ್ತೀರ. ಲೋಡ್ ಅಪ್ಲೈ ಮಾಡಿದ ತಕ್ಷಣ ಸ್ಪ್ರಿಂಗ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ, ಹಿಂಗಿದ್ದು ಸ್ಪ್ರಿಂಗ್ ಹಿಂಗೆ ಎಕ್ಸ್ಪ್ಯಾಂಡ್. ಲೋಡ್ ಅಪ್ಲೈ ಬಿಕಾಸ್ ಫೋರ್ಸ್ ಡೌನ್ವರ್ಡ್ಸ್ ಇದೆ. ಇಲ್ಲಿ F ಈಕ್ವಲ್ಸ್ ma ಆಗಲ್ಲ, mg ಆಗುತ್ತೆ. ಬಿಕಾಸ್ ಈಸ್ ಟುವರ್ಡ್ಸ್ ಗ್ರಾವಿಟಿ ಆ್ಯಂಡ್ ಇಟ್ ಈಸ್ ಅ ವರ್ಟಿಕಲ್ ಫೋರ್ಸ್. ಹಾಗಾದರೆ ಸ್ಪ್ರಿಂಗ್ ಮೊದಲೇ ಇಲ್ಲಿತ್ತು. ದಿಸ್ ಇಸ್ ವಾಟ್ ಅ ಲೆಂತ್ ಆಫ್ ಎ ಸ್ಪ್ರಿಂಗ್. ಎಷ್ಟು ಎಕ್ಸ್ಟೆಂಡ್ ಆಗಿದೆ ಅಂದರೆ ಡೆಲ್ಟಾ ಎಲ್ ಅಷ್ಟು ಎಕ್ಸ್ಟೆಂಡ್ ಆಗಿದೆ. ಸೊ ಡೆಲ್ಟಾ ಎಲ್ ಇಸ್ ದ ಚೇಂಜ್ ಇನ್ ಲೆಂತ್ ಆಫ್ಟರ್ ಆಡಿಂಗ್ ಸಮ್ ಫೋರ್ಸ್. ಇಫ್ ಯು ರಿಮೂವ್ ದಿಸ್, ಇಟ್ ರೀಗೈನ್ ಇಟ್ಸ್ ಒರಿಜಿನಲ್ ಪೊಸಿಷನ್ಸ್. ಆ ರೀಗೇನ್ ಆಗಲಿಕ್ಕೆ ಒಂದು ಫೋರ್ಸ್ ಕಾರಣ, ದಟ್ ಈಸ್ ಅ ರೀಸ್ಟೋರಿಂಗ್ ಫೋರ್ಸ್ ಅಗೈನ್. ದಟ್ ಈಸ್ ವಾಟ್ ಅ ಸ್ಪ್ರಿಂಗ್ ಫೋರ್ಸ್. ಇಷ್ಟೆಲ್ಲ ಫೋರ್ಸ್ ಯಾಕೆ ಡಿಸ್ಕಸ್ ಮಾಡಿದ್ವಿ? ನಾನು ಮೊದಲೇ ಹೇಳಿದ್ದೀನಿ, ಕಂಕರೆಂಟ್ ಫೋರ್ಸಸ್. ಇದೊಂದೇ ಆಬ್ಜೆಕ್ಟ್ ಮೇಲೆ ಎಷ್ಟೊಂದು ಫೋರ್ಸ್ ಆಗ್ತಾ ಇದೆ. ಅಪ್ಲೈಡ್ ಫೋರ್ಸ್ ಅಂತೆ, ನಾರ್ಮಲ್ ರಿಯಾಕ್ಷನ್ ಆಗಿದೆ, ವೆಯ್ಟ್ ಫೋರ್ಸ್ ಇದೆ, ಅಪೋಸಿಟ್ ಫೋರ್ಸ್ ಯಾವುದು? ಕಾಂಟ್ಯಾಕ್ಟ್ ಫೋರ್ಸ್ ಇದೆ. ಸೊ ಒಂದೇ ಒಂದು ಆಬ್ಜೆಕ್ಟ್ ಮೇಲೆ ಎಷ್ಟೊಂದು ಫೋರ್ಸ್ ಆಗ್ತಾ ಆಗತ್ತಲ್ಲ. ಎಷ್ಟೊಂದು ಫೋರ್ಸ್ ಆಗ್ತಾ ಆದಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ತಿಳ್ಕೋಬೇಕಲ್ಲ. ದಟ್ಸ್ ವೈ ವಿ ಡಿಸ್ಕಸ್ ಅಬೌಟ್ ಕಂಕರೆಂಟ್ ಫೋರ್ಸಸ್ ಆರ್ ಎನ್ ಈಕ್ವಿಲಿಬ್ರಿಯಂ. ಆ ಈಕ್ವಿಲಿಬ್ರಿಯಂ ಬಗ್ಗೆ ಯಾಕೆ ಓದಬೇಕಾಗಿತ್ತು? ಬಿಕಾಸ್ ಈ ಒಂದು ಆಬ್ಜೆಕ್ಟ್ ಮೇಲೆ ನೀವು ಎಷ್ಟೇ ಅಪ್ಲೈಡ್ ಫೋರ್ಸ್ನ ಹಾಕಿದ ಮೇಲೂ ಕೂಡ ಅದು ತನ್ನ ಶೇಪ್ನ ಹಾಗೆ ಇಟ್ಕೊಂಡಿದೆ. ತನ್ನಲ್ಲಿರ್ತಕ್ಕಂಥ ಎಕ್ಸ್ಟರ್ನಲ್ ಫೋರ್ಸ್ ಬಂದಾಗ ಸ್ವಲ್ಪ ಚೇಂಜ್ ಆಯಿತು. ಎಕ್ಸ್ಟರ್ನಲ್ ಫೋರ್ಸ್ ಹೋದ ತಕ್ಷಣ ಇಟ್ ರೀಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್, ಒರಿಜಿನಲ್ ಶೇಪ್, ಒರಿಜಿನಲ್ ನೇಚರ್. ಸೊ ಕಂಕರೆಂಟ್ ಫೋರ್ಸ್ ಆರ್ ಇನ್ ಈಕ್ವಿಲಿಬ್ರಿಯಂ, ರೈಟ್? ಸೊ ನಮಗೆ ಕಾಮನ್ ಫೋರ್ಸಸ್ ಇನ್ ನೇಚರ್ ಬಗ್ಗೆ ಗೊತ್ತಾಗಿದೆ. ಕಾಮನ್ ಫೋರ್ಸಸ್ ಇನ್ ನೇಚರ್. ಸೊ ನಾನಿವಾಗ ಡಿಸ್ಕಸ್ ಮಾಡಬೇಕು, ಮೊದಲೇ ಹೇಳಿದಾಗೆ, ಫ್ರಿಕ್ಷನ್ ಬಗ್ಗೆ. ಏನು ಫ್ರಿಕ್ಷನ್ ಅಂದರೆ? ಅಗೈನ್ ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ನಮ್ಗೆ ಈ ಫೋರ್ಸ್ ಎಲ್ಲ ಗೊತ್ತಿರಬೇಕು. ಎಸ್ಪೆಷಲಿ ಕಾಂಟ್ಯಾಕ್ಟ್ ಫೋರ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅದನ್ನು ಇನ್ನೊಂದು ರೀತಿ ನಾನು ಫ್ರಿಕ್ಷನ್ ಅಂತ ಕರಿತೀನಿ. ಸೊ ಫ್ರಿಕ್ಷನ್ ಈಸ್ ಅ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಫ್ರಿಕ್ಷನ್ ಈಸ್ ಅ ಅಪೋಸಿಂಗ್ ಫೋರ್ಸ್. ಯೂಶಲ್ ಆಗಿ ಡೆಫಿನೇಷನ್ ಬರೀಬೇಕಾದ್ರೆ, ಸೊ ಫ್ರಿಕ್ಷನ್ ಈಸ್ ಅನ್ ಅಪೋಸಿಂಗ್ ಫೋರ್ಸ್ ವಿಚ್ ಅಪೋಸಸ್ ದ relative motion of two objects. Friction is a opposing force, is a contact force which opposes the relative motion of two objects. Relative, you can compare the motion of one object with other, right? Hagagi relative motion between the two objects, relation motion, right? Consider a table, right, or a horizontal surface. ಈ ಒಂದು ಆಬ್ಜೆಕ್ಟ್ ನಾನು ಈ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಎಸ್, ದಿಸ್ ಇಸ್ ವಾಟ್ ಅ ಸೆಂಟರ್ ಆಫ್ ಮಾಸ್ m, and there is a force between the two surfaces which are in contact. That force we are called as the contact force. Yes, this contact force. So here I need to move this object by giving this force, that is F equals ma. ನಾನು ಯಾವಾಗ ಫೋರ್ಸ್ ಅಪ್ಲೈ ಮಾಡಿಬಿಟ್ಟೆ, ದಿಸ್ ಆಬ್ಜೆಕ್ಟ್ ಈಸ್ ಟ್ರೈ ಟು ಮೂವ್ ಟುವರ್ಡ್ along with the momentum, that is a linear momentum, that is P is equal to mv.
ಈ ಫೋರ್ಸ್ ಮೂವ್ ಆಗೋಕ್ಕಿಂತ ಮುಂಚೆ ದಿಸ್ ಈಸ್ ಅ ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಆಕ್ಟಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್ ಅಲಾಂಗ್ ವಿತ್ ದ ಫೋರ್ಸ್ ಕಾಲ್ಡ್ ವೆಯ್ಟ್, ದಟ್ ಈಸ್ W = mg. ಈ ಒಂದು ವೆಯ್ಟ್ಗೆ ಆಪೋಸಿಟ್ ಆಗಿ ಒಂದು ಫೋರ್ಸ್ ಇದೆ, ದಟ್ ಈಸ್ ಅ ನಾರ್ಮಲ್ ರಿಯಾಕ್ಷನ್ ವಿಚ್ ಈಸ್ ಆಲ್ವೇಸ್ ಆಕ್ಟಿಂಗ್ ಆಪೋಸಿಟ್, ಈಕ್ವಲ್ ಅಂಡ್ ಆಪೋಸಿಟ್ ಟು ದ ವೆಯ್ಟ್. ನಮ್ಗೆ ಇಲ್ಲಿ 4 ಫೋರ್ಸ್ ಸಿಕ್ಬಿಡ್ತು ಆಗಲೇ. ಒಂದು ವೆಯ್ಟ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್, ನಾರ್ಮಲ್ ರಿಯಾಕ್ಷನ್ ಈಸ್ ಆಕ್ಟಿಂಗ್ ಅಪ್ವರ್ಡ್ಸ್, force is towards right side, and the contact force is acting opposite to the deformed force. 4 forces acting in the same point in an object, concurrent force, right? Yes. ನಾನು ಸ್ವಲ್ಪ ಫೋರ್ಸ್ ಕೊಡ್ತೀನಿ, ಮೂವ್ ಆಗಲ್ಲ ಆಬ್ಜೆಕ್ಟ್. ಒಂದೇ ಒಂದು ಸ್ವಲ್ಪ ಫೋರ್ಸ್ ಕೊಟ್ಟೆ, ಮೂವ್ ಆಗಲಿಲ್ಲ ಅಂದರೆ ಈಕ್ವಿಲಿಬ್ರಿಯಮ್ ಆಫ್ ಕಂಕರೆಂಟ್ ಫೋರ್ಸ್ ಅಂತ. ಹೇಗೆ? ದ ವೇಟ್ ಫೋರ್ಸ್ ಈಸ್ ಕ್ಯಾನ್ಸಲ್ಡ್ ಬೈ ನಾರ್ಮಲ್ ರಿಯಾಕ್ಷನ್. ವೇಟ್ ಈಸ್ ಕ್ಯಾನ್ಸಲ್ಡ್ ಬೈ ನಾರ್ಮಲ್ ರಿಯಾಕ್ಷನ್, ಕ್ಲಿಯರ್. ಅಪ್ಲೈಡ್ ಫೋರ್ಸ್ ಈಸ್ ಕ್ಯಾನ್ಸಲ್ಡ್ ಬೈ ಆಪೋಸಿಟ್ ಫೋರ್ಸ್ ಕಾಲ್ಡ್ ಕಾಂಟ್ಯಾಕ್ಟ್ ಫೋರ್ಸ್ ಆರ್ ಸಿಂಪ್ಲಿ ಫ್ರಿಕ್ಷನ್ ಫೋರ್ಸ್. ಸೊ ಇದು ಕ್ಯಾನ್ಸಲ್ ಮಾಡಿತು, ಎಫ್ನ ಫ್ರಿಕ್ಷನ್ ಕ್ಯಾನ್ಸಲ್ ಮಾಡಿದೆ ಅಂದರೆ the net force is 0. Hence the total momentum of this object is 0. Hence it is the example of equilibrium of concurrent forces. Yes, ಈ ಒಂದು ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ನಾನು ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫ್ರಿಕ್ಷನ್, ಅಗೈನ್ ಫ್ರಿಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ is a opposing force which opposes the relative motion of two objects. ಈ ಆಬ್ಜೆಕ್ಟ್ ಮೂವ್ ಆಗೋದನ್ನ ತಪ್ಪಿಸುತ್ತೆ. ತಪ್ಪಿಸೋವಂಥ ಆಪೋಸಿಟ್ ಫೋರ್ಸ್ನ ಕರಿತಾ ಇದ್ದೀನಿ ಕಾಂಟ್ಯಾಕ್ಟ್ ಫೋರ್ಸ್, ಆರ್ ಸಿಂಪ್ಲಿ ಕಾಲ್ಡ್ ಆಸ್ ಅ ಫ್ರಿಕ್ಷನ್ ಫೋರ್ಸ್. ಸೊ ಹಿಯರ್ there are 3 types of friction. First one is static friction. Second one is limiting friction. And third one is kinetic friction. There are 3 important types of friction. First one is static friction, second one is limiting friction, and third one is kinetic friction. What do you mean by static friction? Word alla ide static, rest. Static friction is one of the type of friction which develops between the two surfaces when they are at rest, or simply called as when one object is on the other which are not supposed to move. ಆ ಎರಡು ಆಬ್ಜೆಕ್ಟ್ಗಳ ಮಧ್ಯೆ ಡೆವಲಪ್ ಆಗಿರೋ ಫ್ರಿಕ್ಷನ್, ದಟ್ ಈಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ಯಾವಾಗ ಬರುತ್ತೆ? So this is what a second part, and this is the first object. Both are in contact, but with respect to one another, they are not supposed to move. ಇಂಥ ಒಂದು ಕೇಸಲ್ಲಿ ಎರಡು ಆಬ್ಜೆಕ್ಟ್ ಮಧ್ಯೆ ಡೆವಲಪ್ ಆಗಿರೋ ಫ್ರಿಕ್ಷನ್ ಯಾವುದು? ದಟ್ ಈಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ದಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ನಾ ಇದನ್ನ ಎಫ್ ಅಂತ ಬರ್ಕೋತಾರೆ. ಎಫ್ ಇಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ದಿಸ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ directly proportional to the normal reaction. ಹೇಗೆ? Example, this is what a surface and this is what an object. ಈ ಆಬ್ಜೆಕ್ಟ್ ಹೀಗಿರಬೇಕಾದ್ರೆ ಎಕ್ಸಾಕ್ಟ್ ಆರಿಜಿನಲ್ ಆಗಿ ಎರಡೂ ಸರ್ಫೇಸ್ಗಳು ಪ್ಯಾರಲ್ ಆಗಿ ಇದ್ದರೆ ನಾನು ಈಸಿಯಾಗಿ ಮೂವ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ಬೋತ್ ಆರ್ ಇನ್ 100% ಕಾಂಟ್ಯಾಕ್ಟ್. 100% ಕಾಂಟ್ಯಾಕ್ಟ್ ಆಗಿದೆ. ಜೊತೆಗೆ ಈ ಆಬ್ಜೆಕ್ಟ್ನ ವೆಯ್ಟ್ ಫೋರ್ಸ್ ಡೌನ್ವರ್ಡ್ಸ್ ಇದೆ, ಈ ಆಬ್ಜೆಕ್ಟ್ನ ನಾರ್ಮಲ್ ರಿಯಾಕ್ಷನ್ ಅಪ್ವರ್ಡ್ಸ್ ಇದೆ. ದಿಸ್ ನಾರ್ಮಲ್ ರಿಯಾಕ್ಷನ್ ಈಸ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಸರ್ಫೇಸ್. ದಿಸ್ ಸರ್ಫೇಸ್ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿದೆ. ಹೆನ್ಸ್ ನಾರ್ಮಲ್ ರಿಯಾಕ್ಷನ್ ಈಸ್ ಮೋರ್. ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಇದೆ. ನಾರ್ಮಲ್ ರಿಯಾಕ್ಷನ್ ಯಾವಾಗ ಜಾಸ್ತಿ ಆಗೋಯ್ತೋ ಕಾಂಟ್ಯಾಕ್ಟ್ ಜಾಸ್ತಿ ಆಗಿದೆ. If contact is more, friction is more.
Hence the friction is directly proportional to normal reaction. ಈ ಆಬ್ಜೆಕ್ಟ್ ಏನಾದರೂ ಹೀಗಿದ್ಬಿಟ್ರೆ ಒಂದು ಏರಿಯಾ ಆಫ್ ಕಾಂಟ್ಯಾಕ್ಟು ಕಮ್ಮಿ ಆಗಿದೆ. ಏರಿಯಾ ಆಫ್ ಕಾಂಟ್ಯಾಕ್ಟ್ ಏನು ಲೆಕ್ಕ ಇಲ್ಲ. ಮೇನ್ ಪಾರ್ಟ್ ಏನಂದರೆ ನಾರ್ಮಲ್ ರಿಯಾಕ್ಷನ್ ಹಿಂಗಿರಬೇಕು. ಯಾವಾಗ ನಾರ್ಮಲ್ ರಿಯಾಕ್ಷನ್ ಸ್ವಲ್ಪ ಕ್ರಾಸ್ ಆಯಿತೋ ನೋಡಿ, ಹೀಗಿದ್ದಾಗ ನಾರ್ಮಲ್ ರಿಯಾಕ್ಷನ್ ಹೀಗಿರುತ್ತೆ. ಯಾವಾಗ ಇನ್ಕ್ಲೈನ್ ಆಗೋಯ್ತು, ನಾರ್ಮಲ್ ರಿಯಾಕ್ಷನ್ ಸ್ವಲ್ಪ ಕ್ರಾಸ್ ಆಯಿತು, the angle between the surface and normal reaction is not 90 degree, hence the value of normal reaction is less, hence friction is less. ಈ ಆಬ್ಜೆಕ್ಟ್ ಹೀಗಿದ್ದಾಗ ಮೂವ್ ಮಾಡೋದು ಕಷ್ಟ, ಹೀಗಿದ್ದಾಗ ಈಸಿಯಾಗಿ ಮೂವ್ ಮಾಡ್ಬೋದು, ಬಿಕಾಸ್ friction is less, because normal reaction, the value of normal reaction is less. ಹಾಗಾಗಿ the friction is directly proportional to normal reaction. ಈಕ್ವೇಟ್ ಮಾಡ್ಕೋಬೇಕು. friction equals, we are adding some constant, that is mu. Then what do you mean by mu? Mu is the coefficient of friction. Mu is the coefficient of friction. ಏನು ಕೋಎಫಿಷಿಯಂಟ್ ಅಂದರೆ ಫ್ರಿಕ್ಷನ್ನ ಜಾಸ್ತಿ ಅಥವಾ ಕಮ್ಮಿ ಮಾಡುವಂಥ ಒಂದು ಫ್ಯಾಕ್ಟರ್. ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಗ್ರಾನೈಟು ಆರ್ ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಹಾಕಿರ್ತೀರಿ. ಅದು ಡ್ರೈ ಆಗಿದ್ದಾಗ ನೀವು ನಡ್ಕೊಂಡು ಹೋಗ್ಬೋದು, ಜಾರಲ್ಲ. ಬೈ ಚಾನ್ಸ್ ಆ ಒಂದು ಗ್ರಾನೈಟ್ ಅಥವಾ ವೆಟ್ರಿಫೈಡ್ ಟೈಲ್ಸ್ ಮೇಲೆ ವಾಟರೋ ಆಯಿಲೋ ಇದ್ದಾಗ ಅಥವಾ ಮಣ್ಣೋ ಇದ್ದಾಗ ನೀವು ಕಾಲಿಟ್ಟ ತಕ್ಷಣ ಜಾರ್ಕೊಂಡ್ಬಿಡ್ತೀರ, ಬಿಕಾಸ್ that defines how much friction is this. ಆ ವೆಟ್ರಿಫೈಡ್ ಟೈಲ್ಸ್ ಮೇಲೆ, ಗ್ರಾನೈಟ್ ಮೇಲೆ ಇರ್ತಕ್ಕಂಥ ವಾಟರ್, ಟೈಲ್ಸ್, ಮರಳು ಮತ್ತೊಂದು ಡಿಸೈಡ್ ಮಾಡುತ್ತೆ ಫ್ರಿಕ್ಷನ್ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತ. ಸೊ ನೀವು ಇದನ್ನು ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮ್ಯೂ ಅಂದ ತಕ್ಷಣ ನೀವು ಅದನ್ನು ನೆನಪಿಸ್ಕೊಳ್ಳಿ. ಯಾವುದನ್ನ? ಆಯಿಲ್, ವಾಟರ್, ಸಮಥಿಂಗ್ ಎಲ್ಸ್. ರಸ್ತೆ ಮೇಲೆ ಹೋಗ್ತಾ ಇರ್ತೀರ, ಒಂದು ಬೈಕಲ್ಲಿ ಹೋಗ್ತಾ ಇರ್ತೀರ, ಒಂದು ಕಟ್ ಬರುತ್ತೆ, ಸಡನ್ ಕಟ್ ಬರುತ್ತೆ. ಕ್ರಾಸ್ ಆಗುವಾಗ ರಸ್ತೆ ಕ್ಲೀನ್ ಆಗಿದ್ರೆ, ನಿಮ್ಮ ಟೈರ್ ರಫ್ ಆಗಿದ್ರೆ ನೀವು ಜಾರಲ್ಲ, ಸ್ಕಿಡ್ ಆಗಲ್ಲ. ನೀವು ಸಡನ್ನಾಗಿ ಕಟ್ ಆಗುವಾಗ ರಸ್ತೆ ಮೇಲೆ ವಾಟ್ರೋ ಆಯಿಲು ಮಣ್ಣು ಇದ್ದ ತಕ್ಷಣ ಸ್ಕಿಡ್ ಆಗಿಬಿಡುತ್ತೆ, ಬಿಕಾಸ್ ಇನ್ ದಟ್ ಪಾಯಿಂಟ್ ದ ಫ್ರಿಕ್ಷನ್ ಈಸ್ ವೆರಿ ಮಚ್ ಲೆಸ್, ಬಿಕಾಸ್ ಮ್ಯೂ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಏನು ಮಾಡ್ತಾ ಇದೆ? ಫ್ರಿಕ್ಷನ್ನ ಕಮ್ಮಿ ಮಾಡ್ತಾ ಇದೆ. ಹಾಗಾಗಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮ್ಯೂ ಈಸ್ ಅ ಫ್ಯಾಕ್ಟರ್, and this factor decides the amount of friction. So this is what? Mu. So here F is of static friction, mu is the coefficient of friction, and N is the normal reaction. ಇದು ಸ್ಟಾಟಿಕ್ ಫ್ರಿಕ್ಷನ್ ಆಗಿರೋದ್ರಿಂದ ನಾನು ಇದನ್ನು ಎಫ್ ಎಸ್ ಅಂತ ಬರ್ಕೋತಾ ಇದ್ದೀನಿ, ಇದನ್ನು ಮ್ಯೂ ಎಸ್ ಅಂತ ಬರ್ಕೋತಾ ಇದ್ದೀನಿ. ಸೊ ದಿಸ್ ಈಸ್ ವಾಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಸ್ಟಾಟಿಕ್ ಫ್ರಿಕ್ಷನ್. ಸೊ ಸ್ಟಾಟಿಕ್ ಫ್ರಿಕ್ಷನ್, ವಾಟ್ ಯು ಮೀನ್ ಬೈ ಸ್ಟಾಟಿಕ್ ಫ್ರಿಕ್ಷನ್? ಸ್ಟಾಟಿಕ್ ಫ್ರಿಕ್ಷನ್ ಮೀನ್ಸ್ when two bodies in contact and they are not moving, when two bodies are in contact and they are not moving with respect to each other. ಕರೆಕ್ಟಾ? ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಆಗಿರಬೇಕು, ಬಟ್ ಎರಡು ಆಬ್ಜೆಕ್ಟ್ ಏನಾಗಿರಬೇಕು? ಮೂವ್ ಆಗಿರಬಾರ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಡೆವಲಪ್ ಆಗುವಂಥ ಒಂದು ಫ್ರಿಕ್ಷನ್ ಯಾವುದು? ದಟ್ ಈಸ್ ಅ ಸ್ಟಾಟಿಕ್ ಫ್ರಿಕ್ಷನ್. ಸೊ ನೆಕ್ಸ್ಟ್ we shall move on another type of friction, that is a limiting friction. What do you mean by limiting friction? Limiting friction is opposing friction. Limiting friction is a opposing force which comes into play when an object is just the verge of motion on the another object. Example, ನಾನೊಂದು ಫ್ಲೋರ್ ಮೇಲೆ ನಿಂತಿದ್ದೀನಿ, ನಾನು ಜಸ್ಟ್ ಮೂವ್ ಆಗ್ತಾ ಇದೆ. ಜಸ್ಟ್ ಮೂವ್ ಆಗಬೇಕಾದ್ರೆ ನನ್ನ ಮೊಮೆಂಟಮ್ ಈಸಿ ಆಗಿರಲ್ಲ. ಆ ಒಂದು ಫ್ರಾಕ್ಷನ್ ಆಫ್ ಟೈಮಲ್ಲಿ ಫ್ರಿಕ್ಷನ್ ಜಾಸ್ತಿ ಇರ್ಬೋದು, ಅಥವಾ ನಂಗೆ ಸ್ವಲ್ಪ ಸ್ಕಿಡ್ ಕೂಡ ಆಗ್ಬೋದು. ಅಲ್ಲಿ ಆ ಸ್ಮಾಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಇಟ್ಸ್ ಅಟ್ ಜಸ್ಟ್ ಎ ವರ್ಜ್ ಆಫ್ ಮೋಷನ್. ಆ ಸ್ಮಾಲ್ ಟೈಮಲ್ಲಿ ಡೆವಲಪ್ ಆಗುವಂಥ ಒಂದು ಸ್ಮಾಲ್ ಫ್ರಿಕ್ಷನ್ ಇದೆಯಲ್ಲ, ಆ್ಯಂಡ್ ದ್ಯಾಟ್ ಫ್ರಿಕ್ಷನ್ ವಿ ಆರ್ ಕಾಲ್ಡ್ ಆಸ್ limiting friction. The name itself says that it is very limit in that circumstance only. Correct? Again, the limiting friction is directly proportional to normal reaction. Exactly. ನಾನು ನಿಂತಿರ್ತೀನ, ನನ್ನನ್ನು ಈಸಿಯಾಗಿ ಬೀಳಿಸ್ಲಿಕ್ಕಾಗಲ್ಲ. ಅದೇ ನಾನು ಸ್ವಲ್ಪ ಕ್ರಾಸ್ ಆಗಿದ್ದರೆ ಈಸಿಯಾಗಿ ಬೀಳಿಸ್ಬೋದು, ಬಿಕಾಸ್ ನಾರ್ಮಲ್ ರಿಯಾಕ್ಷನ್ ಈಸ್ ಅಪ್ ಟು ದ ಮಾರ್ಕ್. Hence the friction is very much less. So here also
the limiting friction is always directly proportional to the normal reaction. Again, limiting friction directly proportional to normal reaction. Again, ಒಂದು coefficient that is mu. ನಾನಿಲ್ಲಿ FL ಬರ್ಕೋತಾ ಇದ್ದೀನಿ, ಇಲ್ಲಿ ಬರ್ಕೋತಾ ಇದ್ದೀನಿ mu L. So FL equals mu L into N is the expression for limiting friction. Next, third one is kinetic friction. The word itself says that kinetic, while moving, move ಆಗ್ತಾ ಇದೆ. ಒಂದು ಆಬ್ಜೆಕ್ಟ್ ಮೇಲೆ ಇನ್ನೊಂದು ಆಬ್ಜೆಕ್ಟ್ ರೋಲ್ ಆಗುವಾಗ, ಮೂವ್ ಆಗುವಾಗ ಡೆವಲಪ್ ಆಗೋ ಫ್ರಿಕ್ಷನ್ ಇದೆಯಲ್ಲ, ಅದನ್ನ ಕರಿತೀವಿ ನಾವು ಕೈನೆಟಿಕ್ ಫ್ರಿಕ್ಷನ್. ಏನಂತ? ಕೈನೆಟಿಕ್ ಫ್ರಿಕ್ಷನ್. ಏನ್ ಡೆಫಿನಿಷನ್? when one body slides on the surface of another body, when one body slides on the surface of another body, the force is developed between that objects. ಆ ಒಂದು ಫೋರ್ಸ್ನ ಕರಿತೀವಿ ಕೈನೆಟಿಕ್ ಫ್ರಿಕ್ಷನ್. Again, kinetic friction is directly proportional to normal reaction. Fk equals mu k into N, where Fk is the kinetic friction, mu k is the coefficient of kinetic friction, and is a normal reaction. So generally, expression for friction is F equals mu into N, where F is the friction, mu is the coefficient of friction, and N is the normal reaction. ನಾನು ಹೇಳ್ತಾ ಇದ್ದೆ friction, F equals mu into N, where F is the friction, mu is the coefficient of friction, and N is the normal reaction. And mu equals F divided by N or F divided by R. N ಅಂದ್ರೆ normal reaction, R ಅಂದ್ರೆ ಕೂಡ normal reaction. So now I just discussed about the laws of friction. Laws of friction. ನಿಮ್ಮ ರೆಗ್ಯುಲರ್ ಎಕ್ಸಾಮ್ಸ್ನಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಫ್ರಿಕ್ಷನ್ನ ಲಾಸ್ ಯಾವ್ದು, ಅದು ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವ್ದು ಇಂಪಾರ್ಟೆಂಟು, ಯಾವ ಫ್ಯಾಕ್ಟ್ರಿ ಮೇಲೆ ಅದು ಡಿಪೆಂಡ್ ಆಗಿದೆ ಫ್ರಿಕ್ಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕಾಗುತ್ತೆ. ಆ ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿ, ಆ ಎಕ್ಸ್ಪ್ರೆಷನ್ ಮುಖಾಂತರ ಹೇಳ್ತಾ ಇದ್ದೀನಿ, ದ ವ್ಯಾಲ್ಯೂ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ನಾನು ಮೊದಲೇ ಹೇಳಿದೆ ನಿಮಗೆ, ನಾರ್ಮಲ್ ರಿಯಾಕ್ಷನ್ ಮ್ಯಾಕ್ಸಿಮಮ್ ಇದ್ದರೆ ಫ್ರಿಕ್ಷನ್ ಈಸ್ ಮ್ಯಾಕ್ಸಿಮಮ್. ಅದನ್ನೇ ಬರೆದಿರೋದು, ದ ವ್ಯಾಲ್ಯೂ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್, ಆ್ಯಂಡ್ ದಟ್ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಆಪೋಸಿಟ್ ದ ಅಪ್ಲೈಡ್ ಫೋರ್ಸ್. ಕರೆಕ್ಟ್ ತಾನೆ? ಫ್ರಿಕ್ಷನ್ ಅಂದ್ರೆ ಏನು? ವಿಚ್ ಅಪೋಸಸ್ ದ ರಿಲೇಟಿವ್ ಮೋಷನ್. ಹಾಗಾಗಿ ವ್ಯಾಲ್ಯೂ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ and opposite to applied force. Opposite to applied force. Second one, limiting friction is always tangential. ಇದೊಂದು ಸರ್ಫೇಸ್, ಈ ಸರ್ಫೇಸ್ ಒಂದು ಆಬ್ಜೆಕ್ಟ್ ಕೂತಿದೆ, ಇವೆರಡರ ಮಧ್ಯೆ ಕಾಂಟ್ಯಾಕ್ಟ್ ಡೆವಲಪ್ ಆಗಿದೆ. ಆ ವೆರಡರ ಮಧ್ಯೆ ಇರ್ತಕ್ಕಂಥ ಫ್ರಿಕ್ಷನ್ ಫೋರ್ಸ್, ಲಿಮಿಟಿಂಗ್ ಫ್ರಿಕ್ಷನ್, ಈಸ್ ಆಲ್ವೇಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಫೇಸ್. ಸೊ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಫೇಸ್ ವಿಚ್ ಆರ್ ಇನ್ ಕಾಂಟ್ಯಾಕ್ಟ್. ಥರ್ಡ್ ಒನ್ ಏನು ಹೇಳುತ್ತೆ? ಥರ್ಡ್ ಒನ್, ಲಿಮಿಟಿಂಗ್ ಫ್ರಿಕ್ಷನ್ ಈಸ್ depends on nature of material which are in contact, because friction is different for two wood items, two metal items, right? ಎರಡು ಮೆಟಲ್ ಮಧ್ಯೆ ಇರ್ತಕ್ಕಂಥ ಫ್ರಿಕ್ಷನ್ ಬೇರೆ, ಎರಡು ಪ್ಲಾಸ್ಟಿಕ್ ಮಧ್ಯೆ ಇರ್ತಕ್ಕಂಥ ಫ್ರಿಕ್ಷನ್ ಬೇರೆ, ಫ್ಲೋರ್ ಮತ್ತು ಶೂ ಮಧ್ಯೆ ಇರ್ತಕ್ಕಂಥ ಫ್ರಿಕ್ಷನ್ ಬೇರೆ. Hence the limiting friction is depends on the nature of material or the nature of object which are in contact. So this is third one. And the fourth one,
and it's an important one is limiting friction is independent of area of contact. Independent of area of contact. ನಾನು ಡಿಸ್ಕಸ್ ಮಾಡ್ತಿರೋದು ಲಿಮಿಟಿಂಗ್ ಫ್ರಿಕ್ಷನ್ ಬಗ್ಗೆ, ನಾಟ್ ಆನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಪೆನ್ ಇದೆ, ನಾನು ಪೆನ್ ತಗೊಂಡು ಬರಿಬೇಕು. ದಿಸ್ ಇಸ್ ವಾಟ್ ಅ ಪೆನ್. ಪೆನ್ ತಗೊಂಡು ಬರಿಬೇಕು. ಹಿಂಗೆ ಬರಿತೀರಿ, ಎಕ್ಸಾಕ್ಟ್ ಪೆನ್ನ ಪರ್ಪೆಂಡಿಕ್ಯುಲರ್ ಇಟ್ಕೊಂಡು ಬರೆಯುವಾಗ ಏನಾಗುತ್ತೆ ನಿಮಗೆ? ಈಸಿ ಫ್ಲೋ ಇರುತ್ತಾ? ಸ್ವಲ್ಪ ಕಷ್ಟ ಆಗಲ್ವಾ? ಬಿಕಾಸ್ ನಾರ್ಮಲ್ ರಿಯಾಕ್ಷನ್ ಈಸ್ ಮೋರ್. ಜೊತೆಗೆ ನಾರ್ಮಲ್ ರಿಯಾಕ್ಷನ್ ಯಾವಾಗ ಜಾಸ್ತಿ ಆಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ. ಪೆನ್ನ ಸ್ವಲ್ಪ ಸ್ಲ್ಯಾಂಟ್ ಮಾಡ್ತೀವಿ, ಸ್ವಲ್ಪ ಬಗ್ಸ್ತೀವಿ, ಈಸಿ ಫ್ಲೋ ಇರುತ್ತೆ. ಪೆನ್ನ ಸ್ಟ್ರೈಟಾಗಿ ಇಟ್ಕೊಂಡಾಗ ಆ ಪೆನ್ ನೀಡಲ್ ಮತ್ತು ಪೇಪರ್ ಮಧ್ಯೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಕರೆಕ್ಟಾ? ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡಿರ್ತೀವಿ, ಏರಿಯಾ ಆಫ್ ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿ. ಇದು ಒಂದು ಸ್ಪೆಷಲ್ ಕೇಸ್. ಇನ್ನೊಂದು, ನಾನು ನಿಂತಿರ್ತೀನಿ, ನನ್ನ ಶೂ ಮತ್ತು ಫ್ಲೋರ್ ಮಧ್ಯೆ ಕಾಂಟ್ಯಾಕ್ಟ್ ಜಾಸ್ತಿ, ಫ್ರಿಕ್ಷನ್ ಈಸ್ ಮ್ಯಾಕ್ಸಿಮಮ್, ಈಸಿಯಾಗಿ ಮೂವ್ ಆಗಲ್ಲ. ನಾನು ಸ್ವಲ್ಪ ಹೆಂಗೆ ನಿಂತಿರ್ತೀನಿ, ಸ್ವಲ್ಪ ಕ್ರಾಸಾಗಿ ನಿಂತಿರ್ತೀನಿ, ಶೂ ಮತ್ತು ಫ್ಲೋರ್ ಮಧ್ಯೆ ಕಾಂಟ್ಯಾಕ್ಟ್ ಕಮ್ಮಿ ಆಗುತ್ತೆ, ಫ್ರಿಕ್ಷನ್ ಕಮ್ಮಿ ಆಗುತ್ತೆ, ಈಸಿಯಾಗಿ ಮೂವ್ ಆಗಿಬಿಡ್ತೀನಿ. ಕರೆಕ್ಟಾ? ಸೊ ಆ ಕಾಂಟ್ಯಾಕ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ, ನಾರ್ಮಲ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಕಾಂಟ್ಯಾಕ್ಟ್ ಇದೆಯೋ, ಜಾಸ್ತಿ ಇದೆಯೋ, ಕಮ್ಮಿ ಇದೆಯೋ? ಒಂದೊಂದು ಕಡೆ ಕಾಂಟ್ಯಾಕ್ಟ್ ಜಾಸ್ತಿ ಇದ್ರೂ ಕೂಡ ಫ್ರಿಕ್ಷನ್ ಕಮ್ಮಿ ಇರುತ್ತೆ, ಒಂದೊಂದು ಕಡೆ ಕಾಂಟ್ಯಾಕ್ಟ್ ಕಮ್ಮಿ ಇದ್ರೂ ಕೂಡ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಕರೆಕ್ಟಾ? ಕಾಂಟ್ಯಾಕ್ಟ್ ಕಮ್ಮಿ ಇದ್ರೂ ಕೂಡ ಫ್ರಿಕ್ಷನ್ ಜಾಸ್ತಿ ಇದೆ. ಹಾಗಾಗಿ ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಇಂಡಿಪೆಂಡೆಂಟ್ ಆನ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್. These are the four major laws of friction. ಗೊತ್ತಿರೋ ಸಾಕು, 4 ಪಾಯಿಂಟ್ಸ್ ಬರುತ್ತೆ, 2 ಮಾರ್ಕ್ಸ್. ಸೊ ನಾನಿವಾಗ ನೆಕ್ಸ್ಟ್ ಪೋರ್ಷನ್ಗೆ ಮೂವ್ ಆಗಬೇಕು. ದಟ್ ಈಸ್ ಅಬೌಟ್ ಆಂಗಲ್ ಆಫ್ ಕಾಂಟ್ಯಾಕ್ಟ್. ಆಂಗಲ್ ಆಫ್ ಕಾಂಟ್ಯಾಕ್ಟ್ ಮತ್ತು ಆಂಗಲ್ ಆಫ್ ರಿಪೋಸ್ ಅಂತ ಕೂಡ ಬರುತ್ತೆ. ಆಂಗಲ್ ಆಫ್ ರಿಪೋಸ್ ಆರ್ ಸಿಂಪ್ಲಿ ಕಾಲ್ಡ್ ಆಸ್, ಇನ್ನೊಂದು ಥರ ಬರೀ, ನನಗೆ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಥವಾ ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರ್ಕೊತೀನಿ. ಆಂಗಲ್ ಆಫ್ ಫ್ರಿಕ್ಷನ್. ಏನು ಆಂಗಲ್ ಆಫ್ ಫ್ರಿಕ್ಷನ್ ಅಂದರೆ ತಿಳ್ಕೊಳ್ಳಿ. ನೋಡಿ, ದಿಸ್ ಇಸ್ ವಾಟ್ ಅ ಸರ್ಫೇಸ್ ಆ್ಯಂಡ್ ದಿಸ್ ಇಸ್ ವಾಟ್ ಅನ್ ಆಬ್ಜೆಕ್ಟ್, ಆ್ಯಂಡ್ ಹಿಯರ್ ಈಸ್ ಅ ವೆಯ್ಟ್. ನಾವು ಇದನ್ನೇ ಕರೆಯೋದು ಫ್ರೀ ಬಾಡಿ ಡಯಾಗ್ರಾಮ್ ಅಂತ. ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೇನು ಹೇಳ್ಕೊಡ್ತೀವಿ. This is what a normal reaction. This is what reaction of applied force, and this is the reaction of friction, and this is what a momentum. P equals m into v. ಹಾಗಾದರೆ ಇದು ಫೋರ್ಸ್, ನನಗೆ ಇಲ್ಲಿ ಅವಶ್ಯಕತೆ ಇಲ್ಲ, ತೆಗಿತಾ ಇದ್ದೀನಿ. This is what direction of friction, or ಏನಂತ ಕರಿಬೋದನ್ನ, ಲಿಮಿಟಿಂಗ್ ಫ್ರಿಕ್ಷನ್. This is resultant limiting friction. ಎಕ್ಸಾಕ್ಟ್ ಮಧ್ಯದಲ್ಲಿ ಬರ್ಕೊಂಡಿದ್ದೀನಲ್ಲ, ರಿಸಲ್ಟೆಂಟ್ ಲಿಮಿಟಿಂಗ್ ಫ್ರಿಕ್ಷನ್. ಅದರ ಕಾಂಪೊನೆಂಟ್ ಆಫ್ ಫೋರ್ಸ್, ಕಾಂಪೊನೆಂಟ್ ಆಫ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, AX, AY, AZ ಈ ಥರ. ಸೊ ದಿಸ್ ಇಸ್ ವಾಟ್ ಅ ರಿಸಲ್ಟೆಂಟ್ ಲಿಮಿಟಿಂಗ್ ಫ್ರಿಕ್ಷನ್. ಏನಂಗಂದ್ರೆ ಹೆಂಗೆ ಬರ್ಕೊಳ್ಳೋದು ಅದನ್ನು? ಸಿಂಪಲ್ ಆಗಿ ಒಂದು ಬೇಗ ಹೇಳ್ಬಿಡ್ತೀನಿ, ಅರ್ಥ ಮಾಡ್ತೀನಿ. ದಿಸ್ ಈಸ್ ಎಕ್ಸ್ ಆಕ್ಸಿಸ್, ಇದೊಂದು ಆರಿಜಿನ್ ಆಗಿದೆ. ಇಲ್ಲಿಂದ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಹೀಗೆ ಮೂವ್ ಆಗ್ತಾ ಇದೆ. ಈ ಆಬ್ಜೆಕ್ಟ್ ನಾನು ಎ ಅಂತ ಬಿಡ್ತೀನಿ. ಇದರ ನೆರಳು ಇದ್ರ ಮೇಲೆ ಬೀಳ್ತಾ ಇರುತ್ತೆ. ಯಾವುದ್ರ ಮೇಲೆ? ಎಕ್ಸ್ ಆಕ್ಸಿಸ್ ಮೇಲೆ ಬೀಳ್ತಾ ಇದೆ. ನಾ ಇದನ್ನು ಎ ಎಕ್ಸ್ ಅಂತ ಬರ್ಕೋತೀವಿ. ಸೊ ಎ ಎಕ್ಸ್ ಈಸ್ ಅ ಕಾಂಪೊನೆಂಟ್ ಆಫ್ ಎ ಅಲಾಂಗ್ ಎಕ್ಸ್ ಆಕ್ಸಿಸ್.
ಎಕ್ಸ್ ಆಕ್ಸಿಸ್ ಇದ್ಮೇಲೆ ವೈ ಆಕ್ಸಿಸ್ ಕೂಡ ಇರಲೇಬೇಕು. ಇದರ ನೆರಳು ವೈ ಆಕ್ಸಿಸ್ ಮೇಲೆ ಕೂಡ ಬೀಳ್ತಿರುತ್ತೆ. ನಾ ಇದನ್ನ ಎ ವೈ ಅಂತ ಕರಿತೀನಿ. ಸೊ ಎ ವೈ ಇಸ್ ದ ಕಾಂಪೊನೆಂಟ್ ಆಫ್ ವೈ ಅಲಾಂಗ್ ವೈ ಆಕ್ಸಿಸ್. ಸೊ ಹಿಯರ್ ax ay are the component of a acting along x axis and y axis. ax ಮತ್ತು ay ಕಾಂಪೊನೆಂಟ್ ಆದರೆ a is the resultant vector. ಕರೆಕ್ಟಾ? ಅದೇ ರೀತಿ ಇದು ಲಿಮಿಟಿಂಗ್ ಫ್ರಿಕ್ಷನ್, ಇದೊಂದು ಕಾಂಪೊನೆಂಟ್ ಆದರೆ ಲಿಮಿಟಿಂಗ್ ಫ್ರಿಕ್ಷನ್ ಕಾಂಪೊನೆಂಟ್ ಇಲ್ಲೂ ಕೂಡ ಬರುತ್ತೆ, ಲಿಮಿಟಿಂಗ್ ಫ್ರಿಕ್ಷನ್ ಕಾಂಪೊನೆಂಟ್ ಇಲ್ಲೂ ಕೂಡ ಬರುತ್ತೆ. ಸೊ ಇದಕ್ಕೆ ಮಧ್ಯ ಹೋಗ್ತಾ ಇದೆ. ದಿಸ್ ಇಸ್ ವಾಟ್ ರಿಸಲ್ಟೆಂಟ್ ಲಿಮಿಟಿಂಗ್ ಫ್ರಿಕ್ಷನ್. ಇದಕ್ಕೆ ಸೈನ್ ಫಂಕ್ಷನ್ ಆಗುತ್ತೆ, ಇಲ್ಲಿ ಬರ್ಕೊಂಡ್ರೆ ಕಾಸ್ ಫಂಕ್ಷನ್ ಆಗುತ್ತೆ. ಇದು ರಿಸಲ್ಟೆಂಟ್ ಲಿಮಿಟಿಂಗ್ ಫ್ರಿಕ್ಷನ್ ಆಗುತ್ತೆ. ಇದು ಹೀಗೂ ಬರೀಬೋದು, ಎ ಎಕ್ಸ್ ಸೈನ್ ಥೀಟಾ ಎ ವೈ ಕಾಸ್ ಥೀಟಾ. ಸೊ ಎ ಎಕ್ಸ್ ಸೈನ್ ಥೀಟಾ ಎ ವೈ ಕಾಸ್ ಥೀಟಾ, ದೀಸ್ ಆರ್ ದ ಕಾಂಪೊನೆಂಟ್ ಆಫ್ ಎ ಆಕ್ಟಿಂಗ್ ಆನ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಸೊ ಹಿಯರ್ ಎ ಇಸ್ ದ ರಿಸಲ್ಟೆಂಟ್ ವೆಕ್ಟರ್. ಅದೇ ರೀತಿ ರಿಸಲ್ಟೆಂಟ್ ಲಿಮಿಟಿಂಗ್ ಫ್ರಿಕ್ಷನ್ ಇದಾದರೆ ದೀಸ್ ಆರ್ ದ ಕಾಂಪೊನೆಂಟ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್. ಸೊ ನಾವ್ ಆಂಗಲ್ ಆಫ್ ಫ್ರಿಕ್ಷನ್ ಅಂದ್ರೆ ಏನು? ಆಂಗಲ್ ಆಫ್ ಫ್ರಿಕ್ಷನ್ ಮೀನ್ಸ್ ಹಿಯರ್ angle of friction can be defined as is the angle between the normal reaction and the resultant limiting friction. Angle of friction can be defined as is the angle between the normal reaction and the resultant limiting friction. Resultant limiting friction. ನಾವು ಇದನ್ನು ಕರಿತೀವಿ ಏನಂತ ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಆಂಗಲ್ ಆಫ್ ಫ್ರಿಕ್ಷನ್ ನೋಡಿ, ಇದಕ್ಕೆ ಮಾರ್ಕ್ ಮಾಡ್ಕೊಂಡ್ಬರೋಣ. ಇದು ಎನ್ ಆಗಿರಲಿ, ಇದು ಎಮ್ ಆಗಿರಲಿ, ಇದು ಓ ಆಗಿರಲಿ. ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ಕೊಂಡ್ರೆ, ಟ್ಯಾನ್ ಥೀಟಾ ಅಪ್ಲೈ ಮಾಡ್ಕೊಂಡ್ರೆ ಎಮ್ ಎನ್ ಡಿವೈಡ್ ಬೈ ಎನ್ ಓ, ಎಮ್ ಎನ್ ಡಿವೈಡ್ ಬೈ ಎನ್ ಓ. ಎಮ್ ಎನ್ ಅಂದರೆ ಇಲ್ಲೆಷ್ಟು ಡಿಸ್ಟೆನ್ಸ್ ಇದೆಯೋ ಇದೇ ಡಿಸ್ಟೆನ್ಸ್ ಲಿಮಿಟಿಂಗ್ ಫ್ರಿಕ್ಷನ್. ಎಫ್ NO means this is a normal reaction. M. So tan theta equals F divided by M. We know that F equals mu into N. Mu equals F divided by N. ಹಾಗಾದ್ರೆ ನಾ ಇದನ್ನ mu ಅಂತ ಬರಿಬೋದಾ? So here tan theta equals mu or mu equals tan inverse of theta. ಹೀಗಾದ್ರೂ ಬರ್ಕೊಳ್ಳಿ, ಏನು ಬೇಕಾಗಿಲ್ಲ, ಇದು ಬರ್ಕೊಳ್ಳಿ. tan theta equals mu is a angle of friction. Angle of friction can be defined as is the angle between the normal reaction and the resultant of limiting friction. Angle of friction ಬಗ್ಗೆ ತಿಳ್ಕೊಂಡಿದ್ದೀವಿ. ನಾನಿವಾಗ ತಿಳ್ಕೋಬೇಕು angle of sliding or angle of repose. Angle of sliding ಅಥವಾ ರಿಪೋಸ್ ಬಗ್ಗೆ ತಿಳ್ಕೋಬೇಕು. ಏನು ಹಾಗಾದರೆ ನೋಡಿ, ದಿಸ್ ಇಸ್ ವಾಟ್ ಅ ಪ್ಲೇನ್ ಸರ್ಫೇಸ್. ಈ ಪ್ಲೇನ್ ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ನ ಇಟ್ಬಿಟ್ಟಿದ್ದೀನಿ. ಕರೆಕ್ಟಾ? ಆಬ್ಜೆಕ್ಟ್ ಇಟ್ಟಿದ್ದೀನಿ. ಪ್ಲೀಸ್ ಮೂವ್ ಆಗಿಬಿಡು. ಮೂವ್ ಆಗಲ್ಲ. ಇದು ಮೂವ್ ಆಗಬೇಕು ಅಂದರೆ ನಾನು ಇದನ್ನು ಇನ್ಕ್ಲೈನ್ ಮಾಡಬೇಕು. ಇನ್ಕ್ಲೈನ್ ಮಾಡ್ತಾ ಇದ್ದೀನಿ. ಮೂವ್ ಆಯ್ತಾ? ಇಲ್ಲ. ಮೂವ್ ಆಯ್ತಾ? ಇಲ್ಲ. ಮೂವ್ ಆಯ್ತಾ? ಇಲ್ಲ. ನೋಡಿ, ಈಗ ಮೂವ್ ಆಗ್ತಾ ಇದೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗೆ ನಾನು ಇನ್ಕ್ಲೈನ್ ಮಾಡಿದಾಗ ದಿಸ್ ಆಬ್ಜೆಕ್ಟ್ ಈಸ್ ಜಸ್ಟ್ ಬಿಗಿನ್ಸ್ ಟು ಸ್ಲೈಡ್. ಹಾಗಾದರೆ ನಾನು ಎಷ್ಟು ಆ್ಯಂಗಲ್ಗೆ ಇನ್ಕ್ಲೈನ್ ಮಾಡಿದೆ ಆ ಆ್ಯಂಗಲ್ನ ಬರ್ಕೋಬೇಕು. ಆ್ಯಂಗಲ್ ಆಫ್ ಸ್ಲೈಡಿಂಗ್ ಆರ್ ಆ್ಯಂಗಲ್ ಆಫ್ ರಿಪೋಸ್. ಸಿಂಪ್ಲಿ ಆ್ಯಂಗಲ್ ಆಫ್ ರಿಪೋಸ್ ಆರ್ ಆ್ಯಂಗಲ್ ಆಫ್ ಸ್ಲೈಡಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ is the angle between inclined plane to the plane surface, inclined plane to the horizontal surface. This is what inclined plane, this is what horizontal surface, such that
the body placed in the plane is just begins to move. Angle of repose or angle of sliding can be defined as is the angle between the inclined plane to the horizontal surface such that the body placed in the plane is just begins to move. ಅದನ್ನ ಕರಿತೀನಿ ನಾನು ಆಂಗಲ್ ಆಫ್ ರಿಪೋಸ್ ಆರ್ ಆಂಗಲ್ ಆಫ್ ಸ್ಲೈಡಿಂಗ್ ಅಂತ. ಹಾಗಾದ್ರೆ ಈ ಆಬ್ಜೆಕ್ಟ್ ಹಿಂಗಿತ್ತಲ್ಲ, ಮೂವ್ ಆಗಲಿಲ್ಲ, ಹಿಂಗಿಟ್ಟೆ ಮೂವ್ ಆಗಲಿಲ್ಲ. ಯಾಕಿನ್ನ ಮೂವ್ ಆಗಲಿಲ್ಲ? ಸಮ್ ಆಂಗಲ್ ಇದ್ರೆ ಇನ್ಕ್ಲೈನ್ ಮಾಡಿದ್ರು ಕೂಡ ಯಾಕೆ ಮೂವ್ ಆಗಲಿಲ್ಲ ಅಂದರೆ, ನೋಡಿ ಈ ಪಾಯಿಂಟಲ್ಲಿ ದ ವೇಟ್ ಈಸ್ ಆಕ್ಟಿಂಗ್ ಡೌನ್ವರ್ಡ್ಸ್, ದ ನಾರ್ಮಲ್ ರಿಯಾಕ್ಷನ್ ಈಸ್ ಆಕ್ಟಿಂಗ್ ಅಪ್ವರ್ಡ್ಸ್, ದ ಟೋಟಲ್ ಫೋರ್ಸ್ ಈಸ್ ಆಕ್ಟಿಂಗ್ ಲೈಕ್ ದಿಸ್, but for the total force there is an opposing force is acting like this. Opposing force ಈ ಕಡೆ ಇದೆ, ಹಿಂಗೆ ಇಲ್ಲಿರೋದನ್ನ ಇಷ್ಟು ಇನ್ಕ್ಲೈನ್ ಮಾಡಿದಾಗಲೂ ಯಾಕೆ ಮೂವ್ ಆಗಿಲ್ಲ ಅಂದರೆ ಇಲ್ಲಿ ಇರೋ ಅಪೋಸಿಂಗ್ ಫೋರ್ಸ್ ಜಾಸ್ತಿ ಇದೆ ಈ ಫೋರ್ಸ್ ತನಕ. ಯಾವಾಗ ಇಲ್ಲಿ ಅಪೋಸಿಂಗ್ ಫೋರ್ಸ್ ಕಮ್ಮಿ ಆಗುತ್ತೋ ಈ ಫೋರ್ಸ್ ಜಾಸ್ತಿ ಆಗುತ್ತೆ. ನೋಡಿ, ಫೋರ್ಸ್ ಈಸ್ ಈಕ್ವಲ್, ಅಪೋಸಿಂಗ್ ಫೋರ್ಸ್ ಈಸ್ ಈಕ್ವಲ್. ಇನ್ನು ಇನ್ಕ್ಲೈನ್ ಮಾಡ್ತಾ ಇದ್ದೀನಿ, ಅಪೋಸಿಂಗ್ ಫೋರ್ಸ್ ಕಮ್ಮಿ ಆಗ್ತಾ ಇದೆ, ಆಬ್ಜೆಕ್ಟು ಮೂವ್ ಆಗ್ತಾ ಇದೆ. ಇದನ್ನೇ ಅಲ್ಲಿ ಬರೀತೀವಿ. ದಿಸ್ ಇಸ್ ವಾಟ್ ಆರಿಜಿಂಟಲ್ ಪ್ಲೇನ್, ದಿಸ್ ಇಸ್ ವಾಟ್ ಇನ್ಕ್ಲೈನ್ ಪ್ಲೇನ್ ಆ್ಯಂಡ್ ದಿಸ್ ಇಸ್ ವಾಟ್ ಇನ್ಕ್ಲೈನ್ ಆ್ಯಂಗಲ್. ಈ ಒಂದು ಆಬ್ಜೆಕ್ಟ್ ಇಲ್ಲಿ ಇಟ್ಟಿದ್ದೀನಿ. ಈ ಆಬ್ಜೆಕ್ಟ್ನ ವೆಯ್ಟ್ ಈಸ್ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್ಸ್, ದಟ್ ಈಸ್ W = mg. ಇದರ ನಾರ್ಮಲ್ ರಿಯಾಕ್ಷನ್ ಹೀಗಿದೆ, N equals mg. This is what a total force, that is ಇದು ಇನ್ಕ್ಲೈನ್ ಆಗೋ ಇರೋದ್ರಿಂದ ಇದು ಒಂದು ಫ್ರೇಮ್ ಆಫ್ ರೆಫರೆನ್ಸ್ಗೆ ಬಂದ್ಬಿಟ್ಟಿದೆ. ಸೊ ನಾನಿದನ್ನು ಎಫ್ ಸೈನ್ ಥೀಟಾ ಬರ್ಕೋತಾ ಇದ್ದೀನಿ. ಬಿಕಾಸ್ ಇಲ್ಲಿ ಸಿಂಗಲ್ ಫೋರ್ಸ್ ಮಾತ್ರ ಆ್ಯಕ್ಟ್ ಮಾಡ್ತಾ ಇಲ್ಲ, ಫೋರ್ಸ್ ಜೊತೆಗೆ ಕಾಂಪೊನೆಂಟ್ ಆಫ್ ಫೋರ್ಸಸ್ಸು ಆ್ಯಕ್ಟ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಕಾಂಪೊನೆಂಟ್ ಆಫ್ ಫೋರ್ಸ್ ಬರ್ಕೋತಾ ಇದ್ದೀನಿ. ಈ ಸೈನ್ ಫಂಕ್ಷನ್ ಎಲ್ಲ ಆ್ಯಕ್ಟ್ ಆಗಿದೆ, ಹೀಗೆ ಆ್ಯಕ್ಟ್ ಆಗ್ತಾ ಇದೆ. ಇದಕ್ಕೆ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಡ್ರಾ ಮಾಡಿಕೊಂಡೆ, ದಟ್ ಈಸ್ ಎಫ್ ಕಾಸ್ ಥೀಟಾ. ಸೊ ಹಿಯರ್ ದಿಸ್ ಇಸ್ ಥೀಟಾ. ಇಲ್ಲಷ್ಟು ಆ್ಯಂಗಲ್ ಇರುತ್ತೋ ಆಬ್ವಿಯಸ್ಲಿ ಇಲ್ಲೂ ಕೂಡ ಅಷ್ಟೇ ಆ್ಯಂಗಲ್ ಇರುತ್ತೆ. ಈ ಫೋರ್ಸ್ಗೆ ಆಪೋಸಿಟ್ ಆಗಿ ಫ್ರಿಕ್ಷನ್ ಫೋರ್ಸ್ ಇದೆ, ಎಫ್. ಫ್ರಿಕ್ಷನ್ ಫೋರ್ಸ್ ಇದೆ, ಎಫ್. ಆಂಗಲ್ ಆಫ್ ರಿಪೋಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಈಸ್ ಆಂಗಲ್ ಬಿಟ್ವೀನ್ ದ ಇನ್ಕ್ಲೈನ್ ಪ್ಲೇನ್ to the horizontal surface such that when an object is placed in the plane it just begins to move, and this angle we are called as the angle of sliding, the angle of repose. ಹಾಗಾದ್ರೆ ಇಲ್ಲಿ ಫೋರ್ಸ್ನ ನಾನು ಈಕ್ವೇಟ್ ಮಾಡ್ಕೊಬೇಕು, ಫೋರ್ಸ್ನ ಈಕ್ವೇಟ್ ಮಾಡ್ಕೊಬೇಕು. ನೋಡಿ, ಈ ಒಂದು ಆಬ್ಜೆಕ್ಟ್ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಆಕ್ಚುಲ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿರೋದು ಇದು. ಹಾಗಾದ್ರೆ ದಿಸ್ ಇಸ್ ವಾಟ್ ನಾರ್ಮಲ್ ರಿಯಾಕ್ಷನ್ ಅಂಡ್ ದಿಸ್ ಇಸ್ ವಾಟ್ ಕಾಂಪೊನೆಂಟ್ ಆಫ್ ನಾರ್ಮಲ್ ರಿಯಾಕ್ಷನ್. ಆಕ್ಚುಲ್ ಆಗಿ ನಾರ್ಮಲ್ ರಿಯಾಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿರಬೇಕಾಗಿರೋದ್ರಿಂದ ದಿಸ್ ವಿಲ್ ಬಿಕಮ್ ನಾರ್ಮಲ್ ರಿಯಾಕ್ಷನ್ ಅಂಡ್ ದಿಸ್ ವಿಲ್ ಬಿಕಮ್ ಕಾಂಪೊನೆಂಟ್ ಆಫ್ ನಾರ್ಮಲ್ ರಿಯಾಕ್ಷನ್. ಹಾಗಾದ್ರೆ ನಾನು ಜಸ್ಟ್ ಈಕ್ವೇಟ್ ಮಾಡ್ಕೋತಾ ಇದ್ದೀನಿ, left hand side is equal to right hand side, upward force is equal to downward force. ಇಷ್ಟನ್ನು ತಗೊಂಡು ಡೆರಿವೇಶನ್ ಮುಗಿದೋಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ಯಾವುದು? ಎಫ್ ಸೈನ್ ಥೀಟಾ ಅನ್ನೋ ಫೋರ್ಸ್ನ ಅಪೋಸ್ ಮಾಡ್ತಿರೋರು ಯಾರು? ರೈಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥ ಫ್ರಿಕ್ಷನ್ ಫೋರ್ಸ್. ಡೌನ್ವರ್ಡ್ಸ್ ಇರ್ತಕ್ಕಂಥ ಫೋರ್ಸ್ ಎಫ್ ಕಾಸ್ ಥೀಟಾ, ಇದನ್ನ ಅಪೋಸ್ ಮಾಡ್ತಿರೋರು ಯಾರು? ಅಪ್ವರ್ಡ್ಸ್ ಇರ್ತಕ್ಕಂಥ ನಾರ್ಮಲ್ ರಿಯಾಕ್ಷನ್. ಇಷ್ಟನ್ನು ಬರ್ಕೊಂಡ್ರೆ ಆಂಗಲ್ ಆಫ್ ರಿಪೋಸ್ಗೆ ಎಕ್ಸ್ಪ್ರೆಷನ್ ಸಿಕ್ಬಿಡುತ್ತೆ. ಅಕಾರ್ಡಿಂಗ್ ಟು ಡಯಾಗ್ರಾಮ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಫ್ರಿಕ್ಷನ್ ಈಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ, ಈಕ್ವೇಷನ್ ನಂಬರ್ 1. ನಾರ್ಮಲ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ, ಈಕ್ವೇಷನ್ ನಂಬರ್ 2. ಸಿಂಪಲ್ ಸಿಂಪಲ್. ಈಕ್ವೇಷನ್ 1 ಡಿವೈಡ್ ಬೈ 2 ಡಿವೈಡ್ ಮಾಡ್ಕೋತಾ ಇದ್ದೀನಿ. ವಿ ಗೆಟ್ ಎಫ್ ಡಿವೈಡ್ ಬೈ ಎನ್ ಈಕ್ವಲ್ಸ್ ಎಫ್ ಸೈನ್ ಥೀಟಾ ಡಿವೈಡ್ ಬೈ ಎಫ್ ಕಾಸ್ ಥೀಟಾ. F get cancelled. Sin by cos equals tan. So tan theta equals F by n or equals to mu. So tan theta equals mu or theta equals tan inverse of mu. So this is what an angle of repose, angle of sliding. ಇದು ಹೆಂಗೆ ಬಂದ್ಬಿಡ್ತು?
ಗೊತ್ತು ತಾನೆ ನಿಮಗೆ ಏನು ಎಫ್ ಈಕ್ವಲ್ಸ್ ಮ್ಯೂ ಇಂಟು ಎನ್, ಮ್ಯೂ ಈಕ್ವಲ್ಸ್ ಎಫ್ ಡಿವೈಡ್ ಬೈ ಎನ್. ದಿಸ್ ಇಸ್ ಅಬೌಟ್ ಆಂಗಲ್ ಆಫ್ ರಿಪೋಸ್, ಆಂಗಲ್ ಆಫ್ ಸ್ಲೈಡಿಂಗ್. ಇದೇ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ನನಗೆ ಇನ್ನೊಂದು ಎಕ್ಸ್ಪ್ರೆಷನ್ ಬೇಕು, ದ್ಯಾಟ್ ಈಸ್ ಅ ಆಕ್ಸಿಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ವೈಲ್ ಮೂವಿಂಗ್ ಇನ್ ಅ ಇನ್ಕ್ಲೈನ್ ಪ್ಲೇನ್. ಒಂದು ಸರ್ಫೇಸ್ ತಗೊಂಡೆ, ಒಂದು ಪ್ಲೇನ್ ತಗೊಂಡೆ, ಒಂದು ಆಬ್ಜೆಕ್ಟ್ನೇ ಇಟ್ಟಿದ್ದೀನಿ, ಇನ್ಕ್ಲೈನ್ ಮಾಡಿರಲಿಲ್ಲ, ಮೂವ್ ಆಗಲಿಲ್ಲ, ಇನ್ಕ್ಲೈನ್ ಮಾಡ್ತಾ ಇದ್ದೀನಿ, ಯಾವುದೋ ಸರ್ಟನ್ ಆ್ಯಂಗಲ್ಗೆ ಮೂವ್ ಆಗ್ತಾ ಇದೆ. ಈ ಆಬ್ಜೆಕ್ಟ್ ಬರೋವಾಗ ಅದಕ್ಕೊಂದು ಪರ್ಟಿಕ್ಯುಲರ್ ಸ್ಪೀಡ್ ಇದೆ, ವೆಲಾಸಿಟಿ ಇದೆ, ಅದಕ್ಕೊಂದು ಪರ್ಟಿಕ್ಯುಲರ್ ವೆಲಾಸಿಟಿ ಇದೆ. ಈ ಪರ್ಟಿಕ್ಯುಲರ್ ವೆಲಾಸಿಟಿ ಇದೆಯಲ್ಲ, ಇದು ಸ್ಟ್ರೈಟ್ ಲೈನ್ದಲ್ಲ, ಇನ್ಕ್ಲೈನ್ ಪ್ಲೇನ್ದು, ಆರಿಜಿಂಟಲ್ ಸರ್ಫೇಸ್ದಲ್ಲ, ಇನ್ಕ್ಲೈನ್ ಪ್ಲೇನ್ದು. ಹಾಗಾದರೆ ಒಂದು ಆಬ್ಜೆಕ್ಟು ಇನ್ಕ್ಲೈನ್ ಪ್ಲೇನ್ನಲ್ಲಿ ಮೂವ್ ಆಗುವಾಗ ಅದರ ಆಕ್ಸಿಲೇಷನ್ ಎಷ್ಟಿರುತ್ತೆ ಅಂತ ಡಿಸ್ಕಸ್ ಮಾಡಬೇಕಾಗಿದೆ. ಇದೇ ಡಯಾಗ್ರಾಮ್ ಯೂಸ್ ಮಾಡ್ಕೋತಾ ಇದ್ದೀನಿ. ವಿ ನೀಡ್ ಟು ಡಿಸ್ಕಸ್ ದ ಆಕ್ಸಿಲರೇಷನ್ of an object. Acceleration of an object while moving in a inclined plane. Yes. ಹಾಗೆ ಆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಈ ಫ್ರೀ ಬಾಡಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಈ ಡಯಾಗ್ರಾಮ್ನಲ್ಲಿ ಈ ಆಬ್ಜೆಕ್ಟ್ ಸ್ಲೈಡ್ ಆಗ್ತಾ ಇದೆ. ಈ ಆಬ್ಜೆಕ್ಟ್ ಇರ್ತಕ್ಕಂಥ ಪೂರ್ತಿ ಫೋರ್ಸ್ ಇಂದ ಸ್ಲೈಡ್ ಆಗಲ್ಲ. ಎಕ್ಸಾಂಪಲ್, ಈ ಆಬ್ಜೆಕ್ಟ್ ಸ್ಲೈಡ್ ಆಗಿ ಬರ್ತಾ ಇದೆ ಅಂದ್ರೆ ಆ ಒಂದು ಫೋರ್ಸ್ಗೆ ಒಂದು 5 ನ್ಯೂಟನ್ ಅಂತ ಕರೆಯೋಣ, ಅಷ್ಟಿರಲ್ಲ, 5 ನ್ಯೂಟನ್. ಈ 5 ನ್ಯೂಟನ್ ಹೆಂಗ್ ಬಂತು ಅಂದ್ರೆ, ಈ 5 ನ್ಯೂಟನ್ ಫೋರ್ಸ್ ಕೆಳಗಡೆ ಮೂವ್ ಆಗ್ತಾ ಇತ್ತು. ಈ 5 ನ್ಯೂಟನ್ ಫೋರ್ಸ್ನಲ್ಲಿ 2 ನ್ಯೂಟನ್ ಫೋರ್ಸ್ನ ಫ್ರಿಕ್ಷನ್ ಅಪೋಸ್ ಮಾಡಿಬಿಡ್ತು. ಇನ್ನು ಉಳ್ಕೊಂಡಿರೋ ಫೋರ್ಸ್ ಎಷ್ಟು, 3 ನ್ಯೂಟನ್ ಫೋರ್ಸ್ ಯೂಸ್ ಮಾಡಿಕೊಂಡು ಈ ಆಬ್ಜೆಕ್ಟ್ ಬರ್ತಾ ಇದೆ. ಬೈ ಚಾನ್ಸ್ ಏನಾದರೂ ಫ್ರಿಕ್ಷನ್ ಇಲ್ಲ ಅಂದಿದ್ರೆ ತುಂಬ ಸ್ಪೀಡಾಗಿ ಬಂದ್ಬಿಟ್ಟಿರೋದು. ಸ್ಪೀಡಾಗಿ ಬಂತಾ, ಇಲ್ಲ ತಾನೆ, ಸ್ಲೋ ಆಗಿ ಬಂತು. ಸ್ಲೋ ಆಗಿ ಬರಲಿಕ್ಕೆ ಕಾರಣ ಇದಕ್ಕಿರ್ತಕ್ಕಂಥ ಫೋರ್ಸ್ನಲ್ಲಿ ಒಂದಷ್ಟು ಅಪೋಸ್ ಆಗೋಗಿದೆ, ಉಳ್ಕೊಂಡಿರೋ ಫೋರ್ಸ್ನಲ್ಲಿ ಆಬ್ಜೆಕ್ಟ್ ಮೂವ್ ಆಗಿದೆ. ಹಾಗಾದರೆ ದ ಟೋಟಲ್ ಫೋರ್ಸ್ ಆಫ್ ಎನ್ ಆಬ್ಜೆಕ್ಟ್, which is equals to F sin theta minus friction. ಈ ಒಂದು ಆಬ್ಜೆಕ್ಟ್ ಎಷ್ಟು ಫೋರ್ಸ್ ಮುಖಾಂತರ ಬರುತ್ತೆ ಅಂದರೆ, F sin ಥೀಟಾದಲ್ಲಿ ಈ ಫ್ರಿಕ್ಷನ್ ಫೋರ್ಸ್ನ ಮೈನಸ್ ಮಾಡಿಕೊಂಡಾಗ ಉಳ್ಕೊಳ್ಳೋ ಫೋರ್ಸ್ ಎಷ್ಟಿದೆಯೋ ಆ ಫೋರ್ಸ್ನ ಯೂಸ್ ಮಾಡಿಕೊಂಡು ಈ ಆಬ್ಜೆಕ್ಟ್ ಸ್ಲೈಡ್ ಆಗತ್ತೆ. ಬರ್ಕೊಂಡೆ. ಎಫ್ ಅಂದರೆ MA ಅಂತ. ಈ ಎಫ್ ಅಂದರೆ ನಾನು MA ಬರೆಯೋಲ್ಲ, MG ಬರ್ಕೋತೀನಿ. ಬಿಕಾಸ್ ಇದು ಮೂವ್ ಆಗ್ತಿರೋದು ಎಕ್ಸ್ ಆಕ್ಸಿಸ್ನಲ್ಲಿ ಅಲ್ಲ, ಒಂದು ಫ್ರೇಮ್ನಲ್ಲಿ. ದಿಸ್ ಬಿಲಾಂಗ್ಸ್ ಟು ಬೋತ್ ವೈ ಆ್ಯಂಡ್ ಎಕ್ಸ್ ಆಕ್ಸಿಸ್. ಎರಡರ ಮಧ್ಯೆ ರಿಸಲ್ಟೆಂಟ್ ಆಗಿ ಬರೋದ್ರಿಂದ ಅಲ್ಲಿ ಗ್ರಾವಿಟಿ ಕೌಂಟ್ ಆಗುತ್ತೆ. ಬಿಕಾಸ್ ಈ ಆಬ್ಜೆಕ್ಟ್ಗೆ ಗ್ರಾವಿಟಿನೇ ಇಲ್ಲ ಅಂತ ಬಂದಾಗ, ಗ್ರಾವಿಟಿನೇ ಇಲ್ಲ ಅಂದಿದ್ರೆ ಆಬ್ಜೆಕ್ಟ್ ಮೂವ್ ಆಗ್ತಿರ್ಲಿಲ್ಲ, ಅದು ವರ್ಟಿಕಲ್ ಆಗಿ ಬರ್ತಿರೋದು. ಸೊ ವರ್ಟಿಕಲ್ ಆಗಿ ಬಂದಾಗ ನಾನು ವರ್ಟಿಕಲ್ ಕಾಂಪೊನೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ಸೊ ದಿಸ್ ಇಸ್ ವಾಟ್ ಅ ವರ್ಟಿಕಲ್ ಕಾಂಪೊನೆಂಟ್. ಸೊ MG sin theta, this is what a vertical component for this, not for this. ಈ ಡಯಾಗ್ರಾಮ್ ಕನ್ಸಿಡರ್ ಮಾಡಿಕೊಂಡಾಗ ದಿಸ್ ಇಸ್ ವಾಟ್ ಅ ವರ್ಟಿಕಲ್ ಕಾಂಪೊನೆಂಟ್, ದಿಸ್ ಇಸ್ ವಾಟ್ ಅ ಹಾರಿಜಾಂಟಲ್ ಕಾಂಪೊನೆಂಟ್, ರೈಟ್? MG sin theta minus F. F means what? Not a force, is a frictional force, that is mu n. And we know that n ಅಂದ್ರೆ MG ಅಂತ. MA MG sin theta minus mu MG. MG ಕಾಮನ್ ತಗೋತಾ ಇದ್ದೀನಿ. ಕಾಮನ್ ತಗೊಂಡ್ರೆ sin theta minus mu. ಇಲ್ಲೂ m ಇದೆ, ಉಳ್ಕೊಂಡಿದ್ದು A ಈಕ್ವಲ್ಸ್ G ಆಫ್ sin theta minus mu. This is what an expression for acceleration of an object while moving in an inclined plane. ಈಸಿ ಅಲ್ಲ? ಎಸ್. ಈ ಎಕ್ಸ್ಪ್ರೆಷನ್ಗಳು ನೆನ್ಪಿಟ್ಕೊಳ್ಳಿ. ಸಣ್ಣ ಪುಟ್ಟ MCQs ಯಾರಾದರೂ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ? ಲ್ಯಾಮಿಸ್ ಥಿಯರಮ್ ಬಗ್ಗೆ, ಕಂಕರೆಂಟ್ ಫೋರ್ಸಸ್ ಬಗ್ಗೆ,
ಹೆಂಗೆ ಈಕ್ವಿಲಿಬ್ರಿಯಮ್ ಆಗುತ್ತೆ ಅದ್ರ ಬಗ್ಗೆ, ಫ್ರಿಕ್ಷನ್ ಬಗ್ಗೆ, ಟೈಪ್ಸ್ ಆಫ್ ಫ್ರಿಕ್ಷನ್ ಬಗ್ಗೆ, ಟೈಪ್ಸ್ ಆಫ್ ಫ್ರಿಕ್ಷನ್ನ ಡೆಫಿನಿಷನ್ ಕೂಡ ಗೊತ್ತಾಗಿದೆ, ಈಕ್ವೇಷನ್ಸ್ ಕೂಡ ಗೊತ್ತಾಗಿದೆ. ಮತ್ತು ಲಾಸ್ ಆಫ್ ಫ್ರಿಕ್ಷನ್, ಲಿಮಿಟಿಂಗ್ ಫ್ರಿಕ್ಷನ್ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ ಅದ್ರ ಮೇಲೆ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಮೇಜರಾಗಿ ಡಿಸ್ಕಸ್ ಮಾಡಿದ್ದು ಈ ಆಂಗಲ್ ಆಫ್ ರಿಪೋಸ್, ಆಂಗಲ್ ಆಫ್ ಫ್ರಿಕ್ಷನ್ ಮತ್ತು ಆಕ್ಸಿಲೇಷನ್ ಆಫ್ ಎನ್ ಆಬ್ಜೆಕ್ಟ್ ವೈಲ್ ಮೂವಿಂಗ್ ಇನ್ ಇನ್ಕ್ಲೈನ್ ಪ್ಲೇನ್. So we'll meet in the next class. Thank you.